ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಎಸಯ್ಯ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಎಸಯ್ಯ. ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ನನ್ನ ಪ್ರಾಣ ನೀ, ನನ್ನ ಉಸಿರು ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಎಸಯ್ಯ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಎಸಯ್ಯ. ನನ್ನ ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದಿ. ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದಿ. ನನ್ನ ಪಾಲು ನೀ, ನನ್ನ ಪಾಲು ನೀ, ನನ್ನ ಪಾಲು ನೀ, ನನ್ನ ಪಾಲು ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ. ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ.
ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರಾಧ್ಯ ದೇವನೇ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರಾಧ್ಯ ದೇವನೇ ನಿನ್ನ ಕೃಪೆ ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರೋಗ್ಯದಾತನೇ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರೋಗ್ಯದಾತನೇ ನಿನ್ನ ಕೃಪೆ ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಪ್ರೀತಿಯ ಸಹೋದರ ಸಹೋದರರೇ ಹಾಗೂ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಕನ್ನಡ ಆರಾಧನೆಗಾಗಿ ನಿಮ್ಮೆಲ್ಲರನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಸುಸ್ವಾಗತಿಸುತ್ತೇನೆ. ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಸತ್ಯವೇದದಿಂದ ಕೀರ್ತನೆಗಳು 40ನೇ ಅಧ್ಯಾಯ 1-2 ಓದೋಣ. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು. ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು. ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಇಲ್ಲಿ ನೋಡ್ತೀವಿ, ದಾವೀದನು ಯೆಹೋವನ ಮೇಲೆ ನಿರೀಕ್ಷೆ ಇಟ್ಟಿದ್ದಕ್ಕಾಗಿ ಅವನೆಲ್ಲ ಆಪತ್ತುಗಳಿಂದ ದೇವರು ಪಾರು ಮಾಡಿ ಉತ್ತಮವಾದ ಅವನ ಸ್ಥಿತಿಗೆ ತಂದರು ಅಂತ. ನಾಶನದ ಗುಂಡಿಯೊಳಗಿಂದ ಎತ್ತಿ ಕೆಸರಿನೊಳಗಿಂದ ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನಂತ ಈ ವಾಕ್ಯವನ್ನು ಓದ್ತೀವಿ. ಪ್ರೀತಿಯ ಸಹೋದರ ಸಹೋದರಿ, ನಮ್ಮನ್ನು ಸಹ ಅಷ್ಟೇ, ನಾವು ಸಹ ಆ ರೀತಿ ಅಲ್ಲವೇ? ಅಂಥ ಒಂದು ಕಷ್ಟಗಳಲ್ಲಿ ಇದ್ದೇವಲ್ವೇ? ಯೆಹೋವನ ಎಂಥ ಒಂದು ಉತ್ತಮವಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ಮಾಡಿದಾರಲ್ಲವೇ? ಅದಕ್ಕಾಗಿ ಆತನನ್ನು ಸ್ತುತಿಸೋಣ, ಆರಾಧಿಸೋಣ, ಮಹಿಮೆ ಪಡಿಸೋಣ. ಹೃದಯಪೂರ್ವಕವಾಗಿ ನಾವು ಆತನ ಮುಂದೆ ತಲೆಬಾಗಿ ನಾವು ಆರಾಧಿಸೋಣ, ಪ್ರಾರ್ಥಿಸೋಣ. ಪರಲೋಕದ ಮಹಾಪರಿಶುದ್ಧರಾದ ದೇವರೇ, ಸ್ತೋತ್ರವಾಗಲಿ ಸ್ವಾಮಿ. ದೇವರೇ, ನೀವು ಇಂಥ ಒಂದು ನಮ್ಮ ಒಂದು ಕಷ್ಟಗಳಲ್ಲಿ ಸ್ವಾಮಿ, ಸಂಕಷ್ಟಗಳಲ್ಲಿ ನೀವು ಇದ್ದಂಥ ನಮ್ಮನ್ನು ಉತ್ತಮವಾದ ಸ್ಥಿತಿಗೆ ತಂದಿದ್ದೀರಾ ಸ್ವಾಮಿ. ನಿಜವಾಗ್ಲೂ ದೇವರೇ, ನೀವು ಎಂಥ ಒಂದು ಸಹಾಯಕರು, ಉತ್ತಮವಾದ ದೇವರು, ಉನ್ನತವಾದ ದೇವರು, ಸರ್ವ ಸೃಷ್ಟಿಗೂ ಕಾರಣನಾದ ಒಬ್ಬನೇ ಆದ ಏಕೈಕವಾದ ದೇವರು ನೀವಾಗಿದ್ದೀರಾ ಸ್ವಾಮಿ. ನಿಮ್ಮನ್ನು ಪಡೆದುಕೊಂಡಿರುವುದು ನಾವು ಎಷ್ಟೊಂದು ಭಾಗ್ಯವಂತರಾಗಿದ್ದೇವೆ ಸ್ವಾಮಿ. ದೇವರೇ, ಒಂದು ನಿಮ್ಮ ರಾಜ್ಯದಲ್ಲಿ ಸ್ವಾಮಿ
ನಮಗೆ ಒಂದು ಸ್ಥಳವನ್ನು ಕೊಟ್ಟು ಸ್ವಾಮಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಕರೆದಿದ್ದಕ್ಕಾಗಿ ಭಾಳ ಸ್ತೋತ್ರಗಳು ಸ್ವಾಮಿ. ದೇವರಿಗೆ ಒಂದು ಆರಾಧನೆಯಲ್ಲಿ ಸ್ವಾಮಿ ನಾವು ಪಾಲ್ಗೊಳ್ಳುವಾಗ ನಾವು ಸ್ವಾಮಿ ಹೃದಯಪೂರ್ವಕವಾಗಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಆಶೀರ್ವದಿಸಬೇಕೆಂದು ನಾನು ಬೇಡ್ಕೊಳ್ತೀನಿ ಸ್ವಾಮಿ. ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳುತ್ತಾ ಈ ಒಂದು ಪ್ರಾರ್ಥನೆ ವಿಜ್ಞಾಪನೆಯನ್ನು ನಿಮ್ಮ ಒಬ್ಬನೇ ಕುಮಾರನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ಸ್ನೇಹಿತರ ಜೋಡಣೆ ಸೇರಿ ನನ್ನ ಸೃಷ್ಟಿಕರ್ತನು ಯಜಮಾನನು ಎಂಬ ಹಾಡನ್ನು ಹಾಡೋಣ. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಭೂಮಿಯ ಗಗನವು ಉಂಟು ಮಾಡಿದ, ಬರಿದಾದ ಈ ಲೋಕದಲ್ಲಿ ಭೂಮಿಯ ಗಗನವು ಉಂಟು ಮಾಡಿದ. ಸೂರ್ಯ ಚಂದ್ರ ನಕ್ಷತ್ರಗಳು ಆತನನ್ನೇ ಸ್ತುತಿಸುವೆವು. ಸೂರ್ಯ ಚಂದ್ರ ನಕ್ಷತ್ರಗಳು ಆತನನ್ನೇ ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಭವ್ಯವಾದ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ. ಭವ್ಯವಾದ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ. ನಾನು ನೀನು ನಾವುಗಳು ಆತನನ್ನೇ ಸ್ತುತಿಸುವೆವು. ನಾನು ನೀನು ನಾವುಗಳು ಆತನನ್ನೇ ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ರಮ್ಯವಾದ ಈ ದೇಹದಲ್ಲಿ ತನ್ನಯ ಶ್ವಾಸವು ಊದಿರುವ. ರಮ್ಯವಾದ ಈ ದೇಹದಲ್ಲಿ ತನ್ನಯ ಶ್ವಾಸವು ಊದಿರುವ. ಪ್ರಾಣಾತ್ಮ ಶರೀರದಿಂದ ಯೇಸುವನ್ನು ಸ್ತುತಿಸುವೆನು. ಪ್ರಾಣಾತ್ಮ ಶರೀರದಿಂದ ಯೇಸುವನ್ನು ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಲಾ 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 ದೇವರ ವಾಕ್ಯ ಕೇಳುವುದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಬಹಳ ಬಹಳ ಕೃತಜ್ಞತೆಗಳು ಸ್ವಾಮಿ. ನಾವು ನಿಜವಾಗಲೂ ಆಶೀರ್ವಾದ ಹೊಂದಿರುವಂಥ ಜನಾಂಗ ಸ್ವಾಮಿ. ಬಹಳಷ್ಟು ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ವಾಮಿ. ವಿಶೇಷವಾಗಿ ಈಗ ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ ಇರೋದು ಸ್ವಾಮಿ ನಿಮ್ಮ ವಾಕ್ಯಗಳ ಬಗ್ಗೆ ಸ್ವಾಮಿ. ಈ ವಾಕ್ಯಗಳು ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಬರೆದಿಟ್ಟರು, ಅದು ನಮಗೋಸ್ಕರ ಅಂತ ಹೇಳಿ ನೀವು ಜೋಪಾನವಾಗಿಟ್ಟು ನಾವು ಅರ್ಥ ಮಾಡಿಕೊಳ್ಳುವಂಥ ಭಾಷೆಯಲ್ಲಿ ಅನುವಾದ ಮಾಡಿ ನಮ್ಮ ಕೈಗೆ ತಲುಪಿಸಿದ್ರಿ. ಅದಕ್ಕೋಸ್ಕರ ಕೃತಜ್ಞತೆಗಳು ಸ್ವಾಮಿ. ಅಷ್ಟೇ ಅಲ್ದಿರ ನಮ್ಮನ್ನು ಆರಿಸಿ ಈ ವಚನಗಳನ್ನು ಅರ್ಥ ಮಾಡಿಸಿ ನಮ್ಮನ್ನು ಶಿಷ್ಯರನ್ನಾಗಿ ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ಪರಿಶುದ್ಧರನ್ನಾಗಿ ಮಾಡಿ ನಮ್ಮನ್ನು ನಿಮ್ಮ ಮಕ್ಕಳಾಗಿ, ನಾವು ಪಾಪಿಗಳಾಗಿದ್ದರೂ ನೀವು ನಮ್ಮನ್ನು ಅಂಗೀಕಾರ ಮಾಡಿದ್ದಕ್ಕೋಸ್ಕರ ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀರಿ ಸ್ವಾಮಿ. ಸ್ವಾಮಿ, ಈ ಸಮಯದಲ್ಲಿ ನಾವು
ನಿಮ್ಮ ವಾಕ್ಯಗಳು ಓದಬೇಕಾದ್ರೆ ಇಲ್ಲಿರುವಂಥ ಯಾರೆಲ್ಲ ಈ ವಾಕ್ಯನ ಕೇಳಿಸ್ಕೊತಾ ಇದ್ದಾರೋ ಅವರೊಬ್ಬೊಬ್ಬರನ್ನು ಅವ್ರು ಯಾವ ಹಂತದಲ್ಲಿದ್ದಾರಂತ ನಿಮಗೆ ಗೊತ್ತಿದೆ. ಈ ವಾಕ್ಯಗಳು ಆ ಹಂತದಲ್ಲಿ ಅವರಿಗೆ ನಿಜವಾಗ್ಲೂ ಸಹಾಯ ಆಗೋ ರೀತಿಯಲ್ಲಿ ನನ್ನನ್ನು ಸೇರಿಸಿ ನಾನೇನು ಪಾಠ ಕಲಿಬೇಕು, ನಾವೆಲ್ಲ ಸೇರಿ ಏನು ಪಾಠ ಕಲಿಬೇಕು, ನೀವು ನಮಗೇನು ಕಲಿಸ್ಕೊಡ್ತಾ ಇದ್ದೀರಾ, ಈ ವಿಷಯಗಳು ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ, ನಮಗೆ ಮನದಟ್ಟಾಗೋ ರೀತಿಯಲ್ಲಿ ನೀವು ತಿಳಿಸ್ಕೊಡ್ತೀರಾ ಅಂತ ಹೇಳಿ ಈ ಪ್ರಾರ್ಥನೆಯನ್ನು ಯೇಸುವೆ ನಿಮ್ಮ ನಾಮದಲ್ಲಿ ಕೇಳಿ ಮುಗಿಸ್ತಾ ಇದ್ದೀನಿ. ಆಮೇನ್. ಸತ್ಯವೇದದಲ್ಲಿ ಬಹಳಷ್ಟು ವಿಷಯಗಳು ಬಹಳ ಆಸಕ್ತಿಪೂರ್ವಕವಾಗಿದೆ. ಒಂದು ಉದಾಹರಣೆಗೆ ನಿಮಗೆ ಹೇಳ್ತೀನಿ. ಆದಿಕಾಂಡದಲ್ಲಿ ಬಹಳ ಅಂದರೆ ಗರಿಷ್ಠ ಸಂಖ್ಯೆಯಲ್ಲಿ ಯಾರ ಹೆಸರು ಉಲ್ಲೇಖಿಸಲಾಗಿದೆ, ಬಹಳಷ್ಟು ಯಾರ ಹೆಸರು ಉಲ್ಲೇಖಿಸಲಾಗಿದೆ ಅಂತ ನೋಡ್ದೆ ಅಂತಂದರೆ, ನಾನು ಜಾಸ್ತಿ ಯಾರು ಅಂದರೆ 10 ಹೆಸರುಗಳನ್ನ ನಾನು ನೋಡ್ದೆ ಅಂತಂದರೆ ನನಗೆ ಸಿಕ್ಕಿದ್ದೇನೆಂದರೆ 69 ಬಾರಿ ಬರೀ ಆದಿಕಾಂಡದಲ್ಲಿ 69 ಬಾರಿ ಬೆಂಜಮಿನ್ ಅವರ ಹೆಸರು ಬರ್ತಿದೆ. 72 ಸಾರಿ ಅಭಿಮೇಲಕನ ಹೆಸರು ಬರ್ತಿದೆ. 76 ಸಾರಿ ಈಸಾವನ ಹೆಸರು ಬರ್ತಿದೆ. 80 ಸಾರಿ ಈಸಾಕನ ಹೆಸರು ಬರ್ತಿದೆ. 102 ಸಾರಿ ಸಾರಳ ಹೆಸರು ಬರ್ತಿದೆ. 109 ಸಾರಿ ಲಾಬನನ ಹೆಸರು ಬರ್ತಿದೆ. 201 ಸಾರಿ ದೇವರ ಹೆಸರು, ದೇವರು ಅಥವಾ ಯೆಹೋವ, ಈ 2 ಹೆಸರುಗಳು ನಾವು ನೋಡ್ಬೋದು. 201 ಸಾರಿ ದೇವರಿಗಿಂತ ಜಾಸ್ತಿ ಯಾರ ಹೆಸರು ಬಂದಿದೆ ಆದಿಕಾಂಡದಲ್ಲಿ ಅಂದರೆ ಯೂಸೇಫ 313 ಬಾರಿ. ಅದಕ್ಕಿಂತ ಜಾಸ್ತಿ ಯಾರ ಹೆಸರು ಯಾಕೋಬ 706 ಬಾರಿ. ಅದಕ್ಕಿಂತ ಜಾಸ್ತಿ ಅಂದರೆ ಬಹಳಷ್ಟು ಗರಿಷ್ಠ ಸಂಖ್ಯೆಯಲ್ಲಿ ಬಹಳ ಜಾಸ್ತಿ ಯಾರ ಹೆಸರು ಬಂದಿದೆ ಅಂದರೆ ಅಬ್ರಹಾಮ 910 ಬಾರಿ. ಅಂದರೆ ದೇವರು ಅನ್ನೋಂಥ ಹೆಸರಿಗಿಂತ ಜಾಸ್ತಿ ಎಬ್ರಹಾಮನ ಹೆಸರು ಬಂದಿದೆ 910 ಬಾರಿ. ವಿಶೇಷ ಅನ್ಸುತ್ತಲ್ವಾ, ಆಸಕ್ತಿಪೂರ್ವಕವಾಗಿದೆ ಅನ್ಸುತ್ತಲ್ವಾ. ಅಷ್ಟೇ ಅಲ್ದಿರ ನಾವು ಸತ್ಯವೇದದಲ್ಲಿ ನೋಡ್ದೆ ಅಂತಂದರೆ ಕೆಲವು ಹೆಸರುಗಳು ಏನೋ ಬಹಳ ಪ್ರಮುಖ ಪಾತ್ರಧಾರರು ಯಾರು ಆಗಿದ್ದಾರೋ ಅವ್ರ ಹೆಸರುಗಳನ್ನ ಕೇಳಿಸ್ಕೊಂಡ್ರೆ, ಅಂದರೆ ಉದಾಹರಣೆಗೆ ಅಬ್ರಹಾಮ, ಯಾಕೋಬ, ಆದಾಮ, ಅವ್ವ, ದಾವೀದ, ಮೋಶೆಯ, ಯೂಸೇಫ, ಎಲಿಯ, ಎಲೀಷಾ, ಡೆಬೋರಾ, ರೂತಳು, ಎಸ್ತರು, ಪೌಲ, ಸ್ಯಾಮ್ಸನ, ಮರಿಯಳು, ಯೋಹಾನ, ಈ ಎಲ್ಲ ಹೆಸರುಗಳನ್ನು ಕೇಳಿಸ್ಕೊಂಡಂದರೆ ಅವರು ಬಹಳ ಅದ್ಧೂರಿ ವೀರರು, ಪರಾಕ್ರಮಶಾಲಿಗಳು, ನಂಬಿಕೆಯಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳೆದವರು. ಅವರ ರೀತಿಯಲ್ಲಿ ನಾವು ಆಗುತ್ತೋ ಇಲ್ಲವೋ ಅನ್ನೋಂಥ ಸಂಶಯ ನಮ್ಮಲ್ಲಿ ಬರುತ್ತೆ. ಅಷ್ಟೇ ಅಲ್ದಿರ ಇನ್ನೂ ಕುತೂಹಲ ಅಂತಂದರೆ ಕೆಲವು ಹೆಸರುಗಳನ್ನ ಹೇಳ್ತೀನಿ. ಇವರು ಅಷ್ಟೇನು ಪ್ರಸಿದ್ಧಿ ಆಗಿಲ್ಲ, ಆದರೂ ವೀರರು ಇವರು. ಇದರಲ್ಲಿ ಕೆಲವರು ಬರೀ ಒಂದೇ ಒಂದು ವಚನದಲ್ಲಿ ಬರ್ತಾರೆ, ಒಂದೇ ಒಂದು ಸಾರಿ ಇವ್ರ ಹೆಸರು ಬರುತ್ತೆ, ಆಮೇಲೆ ಯಾವಾಗಲೂ ಕೂಡ ಇವರ ಹೆಸರು ಸತ್ಯವೇದದಲ್ಲಿ ಬರೋದೇ ಇಲ್ಲ. 10 ಹೆಸರುಗಳನ್ನ ಹೇಳ್ತೀನಿ. ನಾಮನನ ಹೆಂಡತಿಯ ಸೇವಕಿ 2ನೇ ಅರಸರು 5ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಅವರ ಹೆಸರು ಕೂಡ ಬರ್ತಾ ಇಲ್ಲ. ಅವರು ಬಲವಾದ ನಂಬಿಕೆ ಮತ್ತು ಶ್ರದ್ಧಾಭರಿತ ಸೇವಿಕೆಯಾಗಿದ್ದರು. ಬಿಳಾಮನ ಕತ್ತೆ ಅರಣ್ಯಕಾಂಡ 22ನೇ ಅಧ್ಯಾಯದಲ್ಲಿ ನೀವು ನೋಡ್ಬೋದು. ದೇವದೂತರ ಕೈಯಲ್ಲಿ ಬಿಳಾಮನ ಮರಣವನ್ನು ತಡೆಯಿತು ಈ ಕತ್ತೆ. ಯಹೂದ ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 15ರಿಂದ 30ನೇ ವಚನದಲ್ಲಿ ನೀವು ನೋಡ್ಬೋದು. ರಾಜನನ್ನು ಹತ್ಯೆ ಮಾಡಿ ದೇವ ಜನರನ್ನು ಮುಕ್ತಿಗೊಳಿಸ್ತಾನೆ. ಈ ಕತೆ ನೋಡ್ದ ಅಂದರೆ ಯಾವುದೇ ಸಿನಿಮಾಗಿಂತಗಳು ರೋಮಾಂಚಕರವಾಗಿದೆ ಈ ಕತೆ. ಓದ್ ನೋಡಿ. ಯಾಬೇಚ 1ನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಚನದಲ್ಲಿ ಬರ್ತಾನೆ. ಇಲ್ಲಿ ಅವನ ಪ್ರಾರ್ಥನೆನೇ ಯಾಬೇಚನ ಪ್ರಾರ್ಥನೆ ಅಂತಲೇ ಹೆಸರುವಾಸಿಯಾಗಿದೆ. ಅವನ ಪ್ರಾರ್ಥನೆ ದೇವರು ಕೇಳಿದ್ದನ್ನು ಕೊಟ್ಟನು ಅಂತಲೇ ಹೆಸರುವಾಸಿಯಾಗಿದೆ. ಇನ್ನೊಬ್ಬ ವ್ಯಕ್ತಿ ಇತ್ರೋವನ ಅಂದರೆ ವಿಮೋಚನ ಕಾಂಡ 18ನೇ ಅಧ್ಯಾಯದಲ್ಲಿ ಬರ್ತಾನೆ. ಮೋಶೆಯನ ಮಾವ. ಯಾವ ರೀತಿಯಲ್ಲಿ ಮೋಶೆಯ ತನ್ನ ನಾಯಕತ್ವನ ನಿಯೋಗದ ರೀತಿಯಲ್ಲಿ ಅಂತಂದರೆ ಹಂಚ್ಕೊಂಡು ಬೇರೆಯವ್ರಿಗೂ ಕೂಡ ಜವಾಬ್ದಾರಿ ಕೊಡಿ, ಅವ್ರನ್ನೂ ಕೂಡ ನಿಮ್ಮ ನಾಯಕತ್ವದಲ್ಲಿ ಸೇರಿಸ್ಕೊಳ್ಳಿ ಅನ್ನುವಂಥ ವಿಷಯನ ಹೇಳ್ಕೊಡ್ತಾರೆ ಮೋಶೆ. ಯೋಶೆಯ 2ನೇ ಅರಸರು 22ನೇ ಅಧ್ಯಾಯ ಮತ್ತು 23ನೇ ಅಧ್ಯಾಯದಲ್ಲಿ ಬರ್ತಾರೆ. ಇವರು 8 ವರ್ಷ ವಯಸ್ಸಾಗಿದ್ದಾಗ ಅಂದರೆ ಅಷ್ಟು ಚಿಕ್ಕ ಮಗು ಆಗಿದ್ದಾಗಲೇ ರಾಜ್ಯ ನಡೆಸಿದ್ದಾರೆ. ಅವ್ರು ಇಡೀ ಜೀವಮಾನದಲ್ಲಿ ಎಷ್ಟು ಶ್ರದ್ಧೆಯಿಂದ ದೇವ್ರನ್ನ ನಡ್ಸ್ಕೊಂಡು ಬರ್ತಾರೆ ಅಂತಂದರೆ ದೇವರನ್ನು ಹೃದಯ ಮತ್ತು ಆತ್ಮದಿಂದ ಪಾಲಿಸಿದನು. ಈ ರೀತಿಯಾಗಿ ಬೇರೆ ಯಾರೂ ಪಾಲಿಸಿಲ್ಲ ಅಂತ ಹೇಳ್ತಾರೆ. ಫಿನೆಹಾಸ ಅರಣ್ಯಕಾಂಡ 25ನೇ ಅಧ್ಯಾಯದಲ್ಲಿ ಬರ್ತಾರೆ. ದೇವರೇ ಮೆಚ್ಚಿಕೊಂಡು
ನನ್ನ ಗೌರವಕ್ಕೆ ಅಂದರೆ ದೇವರ ಗೌರವಕ್ಕಾಗಿ ದೇವರಂತೆ ಉತ್ಸಾಹ ಭರಿತನಾಗಿದ್ದ ಅಂತ ದೇವರೇ ಇವನ ಬಗ್ಗೆ ಕೊಂಡಾಡ್ತಾರೆ. ಯಾಯೇಳಲು ನ್ಯಾಯಸ್ಥಾಪಕರು 4ನೇ ಅಧ್ಯಾಯ 21ನೇ ವಚನದಲ್ಲಿ ಬರ್ತಾರೆ. ಅಧಿಕಾರಿಯನ್ನು ಗುಡಿಸಲು ಕಟ್ಟುವಂಥ ಗೂಟ ಇರುತ್ತಲ್ವ, ಆ ಗೂಟದಿಂದ ಕೊಂದರು. ಶಿಲುಬೆಯ ಮೇಲಿದ್ದ ಕಳ್ಳ ಲೂಕ 23ನೇ ಅಧ್ಯಾಯದಲ್ಲಿ ಬರ್ತಾನೆ. ಕರುಣೆಗಾಗಿ ಹತಾಶ ಮತ್ತು ವಿನಮ್ರ ಕೂಗು, ಅವನ ಕೂಗು ಎಲ್ಲಿವರೆಗಿತ್ತಂತೆ ಅಂದರೆ ಯೇಸು ಪಕ್ಕದಲ್ಲೇ ಇರುವಂಥ ಯೇಸು ಅವನ ಕೂಗು ಕೇಳಿ ತಕ್ಷಣ ಕ್ಷಮಾಪಣೆ ಕೊಟ್ಟು ನೀನು ನನ್ನ ಜೊತೆಯಲ್ಲಿ ಪರದೈಸಲಿರ್ತೀರಿ ಅಂತಾನೆ. 10ನೇ ಹೆಸರು ರಾಹೇಬಳು. ಯೆಹೋಶುವ 2ನೇ ಅಧ್ಯಾಯದಲ್ಲಿ ನೀವು ನೋಡ್ಬೋದು. ದೇವರನ್ನು ನಂಬಿದ ವೇಶ್ಯ. ನನ್ನ ಪ್ರಕಾರ ಇವರು ಬಹಳ ವಿಶೇಷ, ಯಾಕಂದರೆ ವೇಶ್ಯ ಆಗಿದ್ದರೂ ದೇವರಲ್ಲಿ ನಂಬಿಕೆ ಇಟ್ಟು ದೇವರು ಯಾವ ರೀತಿಯಲ್ಲಿ ಇವರನ್ನು ಆರಿಸಿದಂದರೆ ಮತ್ತಾಯ 1ನೇ ಅಧ್ಯಾಯದಲ್ಲಿ ಯೇಸುವಿನ ಕುಟುಂಬ ಯಾವ ರೀತಿಯಲ್ಲಿ ತಲಾಂತರಗಳಿಂದ ಬಂತು ಅಂತಂದರೆ ಆ ಪಟ್ಟಿಯಲ್ಲಿ ರಾಹೇಬಳ ಹೆಸರು ಕೂಡ ಬರುತ್ತೆ. ಅಷ್ಟು ವಿಶೇಷ ಈ ವ್ಯಕ್ತಿ. ಈ ರೀತಿಯಲ್ಲಿ ಅಷ್ಟೊಂದೇನು ಪ್ರಸಿದ್ಧಿ ಆಗಿಲ್ಲದ ವೀರರು ಕೂಡ ಸತ್ಯವೇದದಲ್ಲಿದ್ದಾರೆ. ನಾವು ಇದೇ ರೀತಿಯಲ್ಲಿ ದೇವ್ರಿಗೋಸ್ಕರ ಒಂದು ಕಾರ್ಯ ಮಾಡಿ ನಾವು ಕೂಡ ವೀರರಾಗ್ಬೋದು. ಅಂತಹ ಒಂದು ಪಾಠ ಇವತ್ತು ನಾವು ಕಲೀಲಿದ್ದೇವೆ. ನಾವು ಕಲೀಲಿರಬೇಕಂತ ಒಂದು ಪಾಠ ಶಮ್ಗರನ. ಅಂದರೆ ಶಮ್ಗರನ್ ಅಂತ ಒಬ್ಬ ವ್ಯಕ್ತಿ, ಅವನು ಯಾವ ರೀತಿಯಲ್ಲಿ ಎತ್ತಿನ ಮುಳ್ಳುಗೋಲು ಉಪಯೋಗಿಸಿ ವೀರನಾಗ್ತಾನೆ, ಈ ಕಥೆಯಿಂದ ನಾವು ಕಲೀಲಿದ್ದೇವೆ. ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 31ನೇ ವಚನ. ಯಹೂದನ ತರುವಾಯ ಅನಾತನ ಮಗನಾದ ಶಮ್ಗರನು ಎದ್ದು ಎತ್ತಿನ ಮುಳ್ಳುಗೋಲಿನಿಂದ 600 ಮಂದಿ ಫಿಲಿಸ್ಟೇಯರನ್ನು ಹತ ಮಾಡಿ ಇಸ್ರೇಲರನ್ನು ರಕ್ಷಿಸಿದನು. ಸತ್ಯವೇದದಲ್ಲಿ ದೇವರು ಹೇಳಿದವರು ಒಂದೇ ಒಂದು ವಚನದಲ್ಲಿ ಶಮ್ಗರನ ಇಡೀ ಜೀವಮಾನ ಬರೆದಿದ್ದಾರೆ. ವಿಶೇಷ ಏನಂತಂದರೆ ಶಮ್ಗರನು ಇಸ್ರೇಲರನ್ನು ರಕ್ಷಿಸಿದನು. ಹೇಗೆ ರಕ್ಷಿಸಿದನು? ಇದೇ ಒಂದೇ ಒಂದು ವಚನದಿಂದ ನಾವು ಏನೆಲ್ಲ ಪಾಠ ಕಲಿಬೋದು ಅನ್ನೋದ್ರ ಕಡೆ ಗಮನ ಹರಿಸೋಣ. ಮೊದಲನೇದಾಗಿ ಈ ವಚನ ನೋಡ್ದಂತಂದರೆ ಫಿಲಿಸ್ಟೇರನ್ನು ಹತ ಮಾಡ್ದ. ಯಾಕೆ ಹತ ಮಾಡ್ದ? ಸೊ ಮೊದಲನೇ ಅಂಶ ನಾವು ಕಲಿಬೇಕಾಗಿರೋದು ಪರಿಸ್ಥಿತಿಯನ್ನು ಗಮನಿಸಿ. ಇಲ್ಲಿ ಶಮ್ಗರನು ಕೂಡ ಅವರು ಜೀವನ ಮಾಡ್ತಾ ಇರೋಂಥ ಆ ಪರಿಸ್ಥಿತಿನ ಗಮನಿಸಿ ಏನಾದರೂ ಒಂದು ಮಾಡಬೇಕು, ಇಸ್ರೇಲರನ್ನು ರಕ್ಷಿಸಬೇಕು ಅಂಥೇಳಿ ಹೋರಾಡ್ತಾನೆ. ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನೋಡಬೇಕು ಅಂತಂದರೆ ನ್ಯಾಯಸ್ಥಾಪಕರು 5ನೇ ಅಧ್ಯಾಯ ವಚನ 6ರಿಂದ 8 ತನಕ ಓದಂದ್ರೆ ನಮ್ಗೆ ಅರ್ಥ ಆಗುತ್ತೆ. ಅನಾತನ ಮಗನಾದ ಶಮ್ಗರನ ಕಾಲದಲ್ಲಿಯೂ ಯಾಯೇಳನ ದಿನಗಳಲ್ಲಿಯೂ ರಾಜಮಾರ್ಗದಲ್ಲಿ ಸಂಚಾರವು ನಿಂತು ಹೋಯಿತು. ಪ್ರಯಾಣಿಕರು ಸೀಳುದಾರಿ ಹಿಡಿದು ಹೋಗುವರು. ಡೆಬೊರಳಾದ ನಾನು ಇಸ್ರೇಲರಲ್ಲಿ ತಾಯಿಯಂತೆ ಎದ್ದು ಬರುವವರೆಗೆ ಇಸ್ರೇಲ್ ಗ್ರಾಮಗಳು ಹಾಳು ಬಿದ್ದಿದ್ದವು. ಜನರು ಅನ್ಯ ದೇವತೆಗಳನ್ನು ಆರಿಸಿಕೊಂಡಿದ್ದರು. ಯುದ್ಧವು ಊರು ಬಾಗಲವರೆಗೂ ಬಂದಿತ್ತು. ಇಸ್ರೇಲರ 40,000 ಸೈನಿಕರಲ್ಲಿ ಒಬ್ಬನಿಗೂ ಗುರಾಣಿ ಬರ್ಜಿಗಳು ಇದ್ದಿಲ್ಲ. ಇಲ್ಲಿ ನೋಡ್ಬೇಕು, ಅಲ್ಲಿ ಪರಿಸ್ಥಿತಿ ಹೇಗಿತ್ತಂತಂದರೆ ಜನರು ಸಂಚಾರ ಮಾಡೋಕ್ಕಾಗ್ತಾ ಇರಲಿಲ್ಲ, ರಾಜಮಾರ್ಗದಲ್ಲೇ ಸಂಚಾರ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವರು ಅಡ್ಡಾದಿಡ್ಡಿ ದಾರಿ ಹಿಡಿದು ಓಡಾಡಬೇಕಾಗಿತ್ತು. ಯುದ್ಧವು ಊರ ಬಾಗಿಲವರೆಗೂ ಬಂದಿತ್ತು. ಇಸ್ರೇಲರ ಎಲ್ಲ ಸೈನಿಕರು ಅಂದರೆ ಯಾರಲ್ಲೂ ಕೂಡ ಒಬ್ಬನಿಗೂ ಗುರಾಣಿಯು ಬರ್ಜಿಗಳು ಇದ್ದಿಲ್ಲ. ಯುದ್ಧ ಮಾಡೋಕ್ಕಿರುವಂಥ ಯಾವುದೇ ಅಸ್ತ್ರ ಯಾರಲ್ಲೂ ಇರಲಿಲ್ಲ. ಇಂತಹ ಪರಿಸ್ಥಿತಿ ಶಮ್ಗರನು ಗಮನಿಸಿದ. ಅದಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಹೇಳಿ ಈ ಯುದ್ಧ ಮಾಡ್ತಾನೆ. ನಾವು ಕಲಿಬೇಕಾಗಿರುವಂಥ ಪಾಠ ಏನಂತಂದರೆ ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆ ಅಂತ ನಾವು ಗಮನಿಸ್ತಾ ಇದ್ದೀರುವ. ಎಲ್ಲಿವರೆಗೂ ನಾವು ಗಮನಿಸಿಲ್ಲ ಅಂತಂದರೆ ಅದಕ್ಕೆ ತಕ್ಕನಾದಂಥ ಕಾರ್ಯಗಳು ನಾವು ಮಾಡೋದಿಲ್ಲ. ನಾವು ಬಹಳ ಸಾರಿ ನಾವು ಜೀವನದಲ್ಲಿ ಬಹಳ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಬೆಳಗ್ಗೆ ಎದ್ದು ಓಡು 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 ರಾತ್ರಿ ಮಲಗು, ಮತ್ತೆ ಬೆಳಗ್ಗೆ ಎದ್ದು ಓಡು 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 ಮತ್ತೆ ಮಲಗು. ನಾವು ಪರಿಸ್ಥಿತಿನ ಗಮನಿಸ್ತಾ ಇಲ್ಲ. ಅದಕ್ಕೋಸ್ಕರ ಹೇಗೆ ನಡೀತಾ ಇದೆಯೋ ಹಾಗೆ ಓಡ್ತಾ ಇದ್ರಿ. ನಾವು ಗಮನಿಸಬೇಕು. ನಮ್ಮ ದಾಂಪತ್ಯ ಜೀವನ ಹೇಗಿದೆ, ಗಂಡ ಹೆಂಡತಿ, ನಮ್ಮ ಒಬ್ಬೊಬ್ಬರ ಸಂಬಂಧ ಹೇಗಿದೆ, ಅನ್ಯೋನ್ಯತೆಯಲ್ಲಿ ಇದ್ದೀರಾ, ಜಗಳ ಆಡ್ತಾ ಇದ್ದೀರಾ, ಜಗಳ ಆಡ್ತಾ ಇದ್ರೆ ಯಾಕೆ ಜಗಳ ಆಡ್ತಾ ಇದ್ರಿ, ಮೂಲ ಕಾರಣ ಏನು, ಈ ಜಗಳನ್ನ ನಿಲ್ಲಿಸ್ಬೋದಾ, ಪ್ರೀತಿಯಿಂದ ನಾವು ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತಾ, ಪರಿಸ್ಥಿತಿನ ಪರಿಗಣಿಸಿ ನೋಡಿ. ತಂದೆ ತಾಯಿಗಳು, ಪೋಷಕರ ಮಕ್ಕಳ ಸಂಬಂಧ ಹೇಗಿದೆ, ಮಕ್ಕಳು ನಾವು ಹೇಳಿದ ಮಾತು ಕೇಳ್ತಾ ಇದ್ದಾರಾ,
ಕೇಳ್ತಾ ಇಲ್ಲ ಅಂದರೆ ಯಾಕೆ ಕೇಳ್ತಾ ಇಲ್ಲ? ಮಕ್ಕಳು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂದರೆ ಯಾಕೆ ಹೋಗ್ತಾ ಇಲ್ಲ? ಇದನ್ನು ಯಾವ ರೀತಿಯಲ್ಲಿ ನಾವು ಸರಿಪಡಿಸ್ಬೇಕಾಗಿದೆ? ಪರಿಸ್ಥಿತಿಯನ್ನು ಗಮನಿಸಿ. ಭವಿಷ್ಯದ ಬಗ್ಗೆ ಚಿಂತೆ ಇದೆಯಾ? ಏನು ಚಿಂತೆ ಕಾಡ್ತಾ ಇದೆ? ಭವಿಷ್ಯದ ಬಗ್ಗೆ ಆ ವಿಶೇಷವಾದಂಥ ಚಿಂತೆ ಏನು? ಪರಿಸ್ಥಿತಿನ ಗಮನಿಸಿ. ಹಣಕಾಸಿನ ವಿಷಯದಲ್ಲಿ ಗಮನಿಸಿ. ಸಾಲ ಎಷ್ಟು ಮಟ್ಟಿಗೆ ಆಗಿದೆ? ಸಾಲ ನಮ್ಮನ್ನು ಮುಳುಗೋಗಿಸ್ತಾ ಇದೆಯಾ? ಪರಿಸ್ಥಿತಿನ ಗಮನಿಸಿ ನೋಡಿ. ಎಲ್ಲಿವರೆಗೂ ನಾವು ಆ ಪರಿಸ್ಥಿತಿನ ಗಮನಿಸಿಲ್ವೋ ಅದು ಎಷ್ಟು ಸೀರಿಯಸ್ಸು, ಎಷ್ಟು ಆಳವಾಗಿ ಮುಳುಗೋಗ್ಬಿಟ್ಟಿದ್ದೀರಿ, ಉಸಿರಾಡಕ್ಕೆ ಆಗ್ತಿದೆಯೋ ಇಲ್ವೋ, ಪರಿಸ್ಥಿತಿ ನಾವು ಸುಧಾರಿಸ್ಬೋದೋ ಇಲ್ವೋ, ಆ ವಿಷಯಗಳೆಲ್ಲ ನಮ್ಗೆ ಗೊತ್ತಾಗಿ ಏನಾದರೂ ಒಂದು ಮಾಡಬೇಕು ನಾನು ಅನ್ನೋಂಥ ನಿರ್ಧಾರ ಮಾಡಬಹುದು. ಯಾವಾಗ ಪರಿಸ್ಥಿತಿ ನಾವು ಗಮನಿಸ್ತಾ ಇಲ್ವೋ ಹೇಗಿರುತ್ತೋ ಹಾಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಶಮ್ಗರನು ಆ ದಿನಗಳಲ್ಲಿ ಅವರ ಪರಿಸ್ಥಿತಿ ಹೇಗಿತ್ತು ಗೊತ್ತಾಯಿತು, ಆ ಕಾರಣವಾಗಿ ನಿರ್ಧಾರ ಮಾಡಿ ಯುದ್ಧಕ್ಕೆ ಹೋಗ್ತಾನೆ. ನಮ್ಮ ಮತ್ತು ದೇವರ ಸಂಬಂಧ ಹೇಗಿದೆ? ಎಷ್ಟು ಆಳವಾಗಿದೆ? ನನ್ನ ಮತ್ತು ದೇವರ ಸಂಬಂಧ ನಾನು ಬೆಳೀತಾ ಇದ್ದೀನಾ? ಹೇಗಿದೆ ಪರಿಸ್ಥಿತಿ? ಯಾವುದಾದ್ರೂ ಪಾಪ ನನ್ನನ್ನು ದೇವರಿಂದ ದೂರ ತಗೊಂಡು ಹೋಗ್ತಾ ಇದೆಯಾ? ಆ ಪಾಪದಲ್ಲಿ ಎಷ್ಟು ಆಳವಾಗಿ ಮುಳುಗೋಗಿದ್ದೀನಿ? ಆ ಪಾಪ ನನ್ನ ಜೀವನಕ್ಕೆ, ನನ್ನ ಕುಟುಂಬದ ಜೀವನಕ್ಕೆ ಎಷ್ಟು ಹಾನಿ ಮಾಡ್ತಾ ಇದೆ? ನಾನೇನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಈ ಪಾಪದ ಕಾರಣವಾಗಿ? ಪರಿಸ್ಥಿತಿನ ಗಮನಿಸಿ. ಎಷ್ಟು ಗಂಭೀರವಾಗಿದೆ ಅನ್ನೋದು ನಮ್ಮ ಮನಸ್ಸಿಗೆ ತಿಳಿದಾಗ ಮಾತ್ರ ನನ್ನ ಜೀವನ ಹೇಗೆ ಹೋಗ್ತಾ ಇದೆ, ಸರಿಯಾಗಿ ಹೋಗ್ತಾ ಇಲ್ಲ ಅನ್ನೋಂಥ ನಿರ್ಧಾರ ಮಾಡಿ ಇದರಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಕಾರ್ಯ ಮಾಡ್ತೀರಿ. ಶಮ್ಗರನು ಮಾಡಿದ್ದದೆ. ಪರಿಸ್ಥಿತಿನ ಗಮನಿಸ್ತಾ. ಮೊದಲನೇ ಅಂಶ, ನಾವು ಅವನ ಜೀವನದಲ್ಲಿ ಕಲಿಯಬೇಕಾಗಿರೋದು, ನಮ್ಮ ಜೀವನದಲ್ಲಿ ಯಾವ ದಿಕ್ಕಿನಲ್ಲಿ ಓಡ್ತಾ ಇದ್ದೀನಿ ನಾನು ಓಡ್ತಾ ಇರೋ ದಿಕ್ಕು ನಿಜವಾಗ್ಲೂ ನಾನು ಓಡಬೇಕು ಅಂತಲೇ ಓಡ್ತಾ ಇದ್ದೀನೋ ಅಥವಾ ಪರಿಸ್ಥಿತಿಗಳು ನನ್ನ ಆ ಕಡೆ ತಳ್ತಾ ಇದೆಯಾ? ನಾನು ನಿಜವಾಗ್ಲೂ ಆಸೆ ಪಟ್ಟು ಆ ಕಡೆ ಹೋಗ್ತಾ ಇದ್ದೀನಾ? ದೇವರು ತೋರಿಸ್ಕೊಟ್ಟಂಥ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಾ ಇಲ್ವಾ? ನಮ್ಮ ಜೀವನದ ಪರಿಸ್ಥಿತಿಯನ್ನು ದಯವಿಟ್ಟು ಗಮನಿಸಿ. ಯಾವಾಗ ಗಮನಿಸ್ತಿರೋ ಆವಾಗ ನಮ್ಗೆ ಗೊತ್ತಾಗುತ್ತೆ, ನಾನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ, ಇದನ್ನು ತಿರ್ಕೋಬೇಕು, ಮತ್ತು ದೇವ್ರ ಕಡೆ ತಿರ್ಕೋಬೇಕು, ಮನಸ್ಸಾಂತರ ಹೊಂದಬೇಕು ಅನ್ನೋಂಥ ನಿರ್ಧಾರಗಳು ನಾವು ಮಾಡ್ಬೋದು. ಯಾವಾಗ ನಾವು ಪರಿಸ್ಥಿತಿಯನ್ನು ಗಮನಿಸಿದಾಗ ಮಾತ್ರನೇ. ಮೊದಲನೇದಾಗಿ ನಾವು ಕಲಿತಿದ್ದು ನಮ್ಮ ಜೀವನದಲ್ಲಿರುವಂಥ ಪರಿಸ್ಥಿತಿನ ನಾವು ಗಮನಿಸಬೇಕು ಅಂತ. ಎರಡನೇದಾಗಿ ನಿಮ್ಮಲ್ಲಿ ಇರುವುದನ್ನು ಬಳಸಿ. ನಾವು ಪರಿಸ್ಥಿತಿನ ಗಮನಿಸಿದಾಗ ನೆಕ್ಸ್ಟ್ ನಾವೇನು ಮಾಡಬೇಕು, ಮುಂದೇನು ಮಾಡಬೇಕು ಅಂತಂದರೆ ನನ್ನಲ್ಲಿ ಏನಿದೆ ಅದನ್ನು ಬಳಸಬೇಕು. ಇಲ್ಲಿ ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 31ನೇ ವಚನದಲ್ಲಿ ನೋಡ್ದ ಅಂತಂದರೆ, ಎತ್ತಿನ ಮುಳ್ಳುಗೋಲಿನಿಂದ ಆವಾಗಲೇ ನಾವು 5ನೇ ಅಧ್ಯಾಯದಲ್ಲಿ ನೋಡಿದ್ರಿ, ಅಲ್ಲಿ ಯಾವುದೇ ಇಸ್ರೇಲರ ಹತ್ರ ಯುದ್ಧ ಮಾಡೋಂಥ ಶಸ್ತ್ರ ಇರಲಿಲ್ಲ. ಇಲ್ಲಿ ಶಾಮ್ಗರ ಅಯ್ಯೋ ಯುದ್ಧ ಮಾಡೋಂಥ ಶಸ್ತ್ರ ಇಲ್ಲ, ನಾನು ಹೋಗಿ ಹೆಂಗೆ ಯುದ್ಧ ಮಾಡೋದು ಆ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇಲ್ಲ. ನನ್ನ ಹತ್ರ ಏನಿದೆ ನೋಡ್ದ, ನನ್ನ ಹತ್ರ ಏನಿಲ್ಲ ಅನ್ನೋದ್ರ ಬಗ್ಗೆ ಅವನಿಗೆ ಗಮನ ಇಲ್ಲ. ನನ್ನ ಹತ್ರ ಏನಿದೆ, ನನ್ನ ಹತ್ರ ಇರೋದೆಲ್ಲ ಈ ಎತ್ತುಗಳನ್ನು ಮುಂದೆ ನಡೆಸೋದಕ್ಕೋಸ್ಕರ ಮುಳ್ಳುಗೋಲಿತ್ತು. ಅದನ್ನು ಉಪಯೋಗಿಸ್ಕೊಂಡು ನಾನು ಈ ಯುದ್ಧ ಗೆಲ್ಲಬೇಕು, ನನ್ನಲ್ಲಿ ಏನಿದೆ ಅನ್ನೋದ್ರ ಕಡೆ ಗಮನ ಹರಿಸ್ದ. ಅಯ್ಯೋ ನನ್ನ ಹತ್ರ ಕತ್ತಿ ಇಲ್ಲ, ನನ್ನ ಹತ್ರ ಬೇರೆ ಯಾವುದೇ ಯುದ್ಧಕ್ಕೆ ಬೇಕಾಗಿರುವಂಥ ಶಸ್ತ್ರಗಳು ನನ್ನ ಹತ್ರ ಇಲ್ಲ, ಸೊ ನಾನು ಯುದ್ಧ ಮಾಡೋಕ್ಕಾಗಲ್ಲ ಅಂತ ಅವನು ಸುಮ್ಮನೆ ಕೂತಿರಲಿಲ್ಲ. ನನ್ನ ಹತ್ರ ಇರೋದೇನು, ಎತ್ತಿನ ಮುಳ್ಳಿಗೋಲಿದೆ, ಅದನ್ನು ಉಪಯೋಗಿಸ್ಕೊಂಡು ನಾನು ಯುದ್ಧ ಮಾಡ್ತೀನಿ ಅಂತ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ. ಅಷ್ಟೇ ಅಲ್ದಿರ ನಾವು ಕಲಿಬೇಕಾಗಿರೋದು ಅಂತಂದರೆ, ಭಾಳ ಸಾರಿ ನನ್ನ ಹತ್ರ ಏನು ಇಲ್ವೋ ಅದ್ರ ಬಗ್ಗೆ ನಾವು ಚಿಂತೆ ಪಡ್ತಾ ಇರ್ತೀರಿ. ಅಯ್ಯೋ ನನ್ನ ಹತ್ರ ವಿದ್ಯಾಭ್ಯಾಸ ಇಲ್ಲ, ಅಯ್ಯೋ ನನ್ನ ಹತ್ರ ಹಣಕಾಸಿಲ್ಲ, ಅಯ್ಯೋ ನನ್ನ ಹತ್ರ ಅಷ್ಟೊಂದು ಬುದ್ಧಿ ಇಲ್ಲ, ಸೊ ಏನು ಇಲ್ವೋ ಅದ್ರ ಕಡೆ ನಾವು ಚಿಂತೆ ಹೊರಿಸ್ತಾ ಇರ್ತೀವಿ. ಆ ರೀತಿಲಿ ಇಲ್ದಿರ ಶಮ್ಗರನಿಂದ ನಾವು ಏನು ಕಲಿಬೋದು ಅಂತಂದರೆ, ನನ್ನ ಹತ್ರ ಏನಿದೆ ಅದನ್ನೇ ಉಪಯೋಗಿಸ್ಬೋದ ನಾನು, ಆ ರೀತಿಯಲ್ಲಿ ಆಲೋಚನೆ ಮಾಡಿ ನೋಡ್ದ ಅಂತಂದರೆ ನನ್ನ ಹತ್ರ ಏನಿದೆ. ಮೊದಲನೇದಾಗಿ ಕನಸು, ಒಂದು ಗುರಿ ಇದೆಯಾ, ನನ್ನ ಕುಟುಂಬ ಜೀವನದ ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನೋದಕ್ಕೊಂದು ಗುರಿ ಇದೆಯಾ? ಅದು ನಮ್ಮಿಂದ ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಕನಸು ಕಾಣ್ಬೋದಲ್ವಾ, ನಾವು ಒಂದು ಗುರಿ ಇಡ್ಬೋದಲ್ವಾ. ಯಾವಾಗ ಆ ಗುರಿ ಇರುತ್ತೋ ಉತ್ಸಾಹ ತಾನಾಗಿ ಬರುತ್ತೆ. ಗುರಿ ನೋಡಿಕೊಂಡು ಉತ್ಸಾಹ ಭರಿತರಾಗಿರಬೇಕು ನಾವು. ಈ ಉತ್ಸಾಹ ನಮ್ಮಿಂದ ಯಾರೂ ಕಳ್ಕೊಳ್ಳೋಕ್ಕಾಗಿಲ್ಲ. ಯಾವ ರೀತಿಲಿ ಯೋಬ ಎಷ್ಟೊಂದು ಕಷ್ಟಗಳು ಬಂತು ಅವನ ಜೀವನದಲ್ಲಿ, ಆದರೆ ಅವನು ಉತ್ಸಾಹ ಕಳ್ಕೊಂಡಿಲ್ಲ. ದೇವರು ಕೊಟ್ಟ, ದೇವರು ತಗೊಂಡ. ಆ ಉತ್ಸಾಹ ನಮ್ಮಲ್ಲಿರಬೇಕು. ನಾನು ಜೀವನದಲ್ಲಿ ಗೆಲ್ತೀನಿ ಅನ್ನೋಂಥ ಉತ್ಸಾಹ, ದೇವರು ಆ ಉತ್ಸಾಹನೇ ನೋಡ್ತಾ ಇರೋದು. ಯಾವಾಗ ನಾವು ಆ ಉತ್ಸಾಹದಲ್ಲಿ ಇರ್ತಿರೋ ದೇವರು ಕೂಡ
ತಮ್ಮ ನಿರ್ಧಾರಗಳನ್ನ ಬದಲಾಯಿಸ್ಕೊತಾ ಇರ್ತಾರೆ. ಭಾಳ ಸಾರಿ ನಾವು ನೋಡ್ತೀರಿ ಸತ್ಯವೇದದಲ್ಲಿ ಜನರು ಬಂದು ಬೇಡಿಕೊಂಡಾಗ ಅವರ ಉತ್ಸಾಹ ನೋಡಿ, ಅವರ ನಂಬಿಕೆ ನೋಡಿ ದೇವರು ಆಶೀರ್ವಾದ ಮಾಡ್ತಾರೆ. ಸೊ ನಮ್ಮ ಜೀವನದಲ್ಲೂ ಕೂಡ ಅಕಸ್ಮಾತ್ ನಮ್ಮ ಜೀವನದಲ್ಲಿ ಪರಿಸ್ಥಿತಿ ನಮಗೆ ಇಷ್ಟವಾದ ಪ್ರಕಾರ ಇಲ್ಲ ಅಂತಂದರೆ, ನಾನು ಉತ್ಸಾಹಭರಿತನಾಗಿಲ್ಲ, ನನ್ನಲ್ಲಿ ಉತ್ಸಾಹ ಇಲ್ಲ, ಈ ಪರಿಸ್ಥಿತಿನ ಬದಲಾವಣೆ ಮಾಡಬೇಕು ಅನ್ನೋಂಥ ಉತ್ಸಾಹ ಇಲ್ಲ ಅಂತಂದರೆ ದೇವರಲ್ಲಿಂದ ಆಶೀರ್ವಾದ ಮಾಡ್ತಾರೆ. ನಮ್ಮಲ್ಲಿ ಉತ್ಸಾಹ ಇದ್ದಾಗ ದೇವರು ತಮ್ಮ ನಿರ್ಧಾರಗಳನ್ನು ಕೂಡ ಬದಲಾವಣೆ ಮಾಡ್ಕೊತಾರೆ. ಯಾಕಂದರೆ ಆ ಉತ್ಸಾಹದಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡ್ಬೋದು. ಇನ್ನೊಂದು ನಮ್ಮಲ್ಲಿ ಏನಿದೆ ಅಂತಂದರೆ ದೇವರ ವಾಗ್ದಾನಗಳಿದ್ದಾರೆ. ದೇವರು ಕೊಟ್ಟಿರೋಂಥ ಆ ಒಂದೊಂದು ವಾಗ್ದಾನಗಳು ನಿಜ, ನೆರವೇರುತ್ತೆ. ದೇವರು ಸುಳ್ಳು ಹೇಳಲ್ಲ, ದೇವರು ತಮಾಷೆ ಮಾಡೋದಿಲ್ಲ. ಅವರ ವಾಗ್ದಾನಗಳು ನನ್ನ ಹತ್ರ ಇದೆ, ಅದು ಸಾಕು ನನಗೆ. ಅದನ್ನು ಬಳಸ್ಕೊಂಡು ನನ್ನ ಯುದ್ಧದಲ್ಲಿ ನಾನು ಗೆಲ್ಲಬಹುದು, ನನ್ನ ಜೀವನದಲ್ಲಿ ನಾನು ಮುನ್ನುಗ್ಗಬಹುದು. ಯಾವುದು ಇಲ್ವೋ ಅದ್ರ ಕಡೆ ನಮ್ಮ ದೃಷ್ಟೀಕರಣ ಹರಿಸ್ಬೇಕು ಅಂತ ಸೈತಾನ್ ನಮಗೆ ಆವಾಗವಾಗ ಶೋಧನೆ ಮಾಡ್ತಾ ಇರ್ತಾನೆ. ನೋಡು, ಇದಿಲ್ಲ ನಿನ್ನ ಹತ್ರ, ಅವ್ರ ಹತ್ರ ನೋಡು ಇದೆಲ್ಲ ಇದೆ, ನಿನ್ನ ಹತ್ರ ನೋಡು ಏನೂ ಇಲ್ಲ. ಇದು ಸೈತಾನನ ಶೋಧನೆ. ಪವಿತ್ರ ಆತ್ಮ ಹೇಳ್ತಾ ಇದ್ದಾರೆ, ನಿನ್ನಲ್ಲಿ ಏನಿದೆ ಅದನ್ನು ನೋಡು, ಅದನ್ನು ಉಪಯೋಗಿಸ್ಕೊಂಡೇ ದೇವರು ನಿಮಗೆ ಜಯ ಕೊಡ್ತಾರೆ. ಇಲ್ಲಿ ಶಮ್ಗರನ ಹತ್ರ ಏನಿತ್ತು? ಎತ್ತಿನ ಮುಳ್ಳುಗೋಲಿತ್ತು ಅಷ್ಟೇ. ಅದರಿಂದಾನೇ ಈ ಯುದ್ಧದಲ್ಲಿ ಅವನಿಗೆ ಜಯ ಸಿಕ್ತು. ನಮ್ಮಲ್ಲಿ ಏನಿದೆಯೋ ಅದನ್ನು ತಗೊಂಡು ಉತ್ಸಾಹಭರಿತರಾಗಿದ್ದು, ನಾವೊಂದು ಗುರಿ ಇಟ್ಕೊಂಡು, ಒಂದು ಛಲ ಇಟ್ಕೊಂಡು, ನಾನು ಗೆಲ್ಲಬೇಕು, ಈ ಸಾಲ ನಾನು ತೀರಿಸಬೇಕು, ನನ್ನ ಹತ್ರ ಎಷ್ಟು ಸಂಪಾದನೆ ಬರ್ತಾ ಇದೆ ಆ ಸಂಪಾದನೆ ಇಟ್ಕೊಂಡು ದೇವರೇ ನನಗೆ ಸಹಾಯ ಮಾಡಿ ಅಂತ ಉತ್ಸಾಹಭರಿತರವಾಗಿದ್ದು, ದೇವರ ವಾಗ್ದಾನಗಳ ಬೇರೆ ನಾವು ಆಧಾರಿತವಾಗಿದ್ದು ಆ ಗುರಿ ತಕ್ಕ ಹೋಗ್ತಾ ಅಂತಂದರೆ ಖಂಡಿತವಾಗ್ಲೂ ಆ ಕನಸು ನೆನಸು ಹಾಗೇ ಆಗುತ್ತೆ. ನಿಮ್ಮಲ್ಲಿ ಏನಿದೆಯೋ ಅದನ್ನು ಬಳಸೋದಕ್ಕೆ ಉಪಯೋಗಿಸಿ. ಶಮ್ಗರನ ಜೀವನದಿಂದ ನಾವು ಕಲಿಬೇಕಾಗಿರುವಂಥ 3ನೇ ಪಾಠ ಏನಂತಂದರೆ, ನಿಮಗೆ ಸಾಧ್ಯವಾದಷ್ಟು ಮಾಡಿ ಜಯಿಸಿ. ಇಲ್ಲಿ ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 31ನೇ ವಚನದಲ್ಲಿ ಇವನು ಯುದ್ಧಕ್ಕಂತ ಹೋದಾಗ ಅವನ ಹತ್ರ ಇದ್ದಿದ್ದು ಬರೀ ಎತ್ತಿನ ಮುಳ್ಳುಗೋಲು. ಎಷ್ಟು ಜನ ಅವನು ಎದುರುಗಡಿದ್ರು? 600 ಮಂದಿ ಫಿಲಿಸ್ಟಿಯರು. ಅಕಸ್ಮಾತ್ ಅವನು ಅಯ್ಯಯ್ಯೋ ಇಷ್ಟು ಜನರ ಮುಂದೆ ನಾನು ಯುದ್ಧ ಮಾಡಿದ್ರೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಜಯ ಸಿಗ್ತಾ ಇರಲಿಲ್ಲ. ನನಗೆ ಸಾಧ್ಯವಾದಷ್ಟು ನಾನು ಮಾಡ್ತೀನಿ, ನನ್ನಲ್ಲಿ ಏನಿದೆಯೋ ಅದನ್ನು ಉಪಯೋಗಿಸ್ಕೊಂಡು ನನಗೆ ಏನು ಸಾಧ್ಯನೋ ಅದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಮುನ್ನುಗ್ದ. ಅವನ ಹತ್ರ ಏನಿತ್ತು? ಏನು ಸಾಧ್ಯ ಮಾಡ್ಬೋದು? ಒಂದು, ಅವನು ನಿರ್ಧಾರ ಮಾಡಿರ್ತಾನೆ, ಸ್ವಯಂ ನಂಬಿಕೆ, ನಾನು ಗೆಲ್ಬೋದು, ನಾನು ಯುದ್ಧ ಮಾಡ್ತೀನಿ. 600 ಜನ ಇದ್ದಾರೆ, ಪರವಾಗಿಲ್ಲ. ಸ್ವಯಂ ನಂಬಿಕೆ ಇಲ್ಲ ಅಂತಂದರೆ ಆ ಮೊದಲನೇ ಹೆಜ್ಜೆನೇ ಇಡ್ತಾ ಇರಲಿಲ್ಲ. 600 ಜನ ನೋಡಿ ಸ್ತಂಭದಂತೆ ನಿಂತ್ಕೊಂಡ್ಬಿಡ್ತಿದ್ದ. ಅಯ್ಯೋ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಯುದ್ಧ ಮಾಡೋಕ್ಕೆ ಮುಂದೆ ಹೋದ. ಕಾರಣ ಸ್ವಯಂ ನಂಬಿಕೆ ಇತ್ತು. 2ನೇದು, ದೇವರನ್ನು ಸಂಪೂರ್ಣವಾಗಿ ನಂಬ್ದ. ಹೌದು, ನಾನು ಒಬ್ಬನೇ ಈ 600 ಜನರನ್ನ ನಾಶ ಮಾಡೋದಕ್ಕಾಗೋದಿಲ್ಲ, ಹತ ಮಾಡೋದಕ್ಕಾಗೋದಿಲ್ಲ, ಆದರೆ ದೇವರು ನನ್ನ ಜೊತೆಗಿದ್ದಾರೆ. ದೇವರು ನನ್ನ ಜೊತೆಲಿದ್ದಾಗ ಆ ಸಂಪೂರ್ಣ ನಂಬಿಕೆ ಖಂಡಿತವಾಗ್ಲೂ ನನ್ನ ಜಯ ಕೊಡುತ್ತೆ. ಆ ನಂಬಿಕೆಯಿಂದನೇ ಮುಂದೆ ಹೋಗ್ತಾ ಇರ್ತಾನೆ. ಒಬ್ಬನ ಸಾಯಿಸ್ತಾ, ಇನ್ನೊಬ್ಬನ ಸಾಯಿಸ್ತಾ ದೇವ್ರು ನನ್ನ ಜೊತೆಲಿದ್ದಾರೆ, ದೇವ್ರು ನನ್ನ ಜೊತೆಲಿದೆ ಅಂತ ಮುಂದೆ ಹೋಗ್ತಾನೇ ಇದ್ದ. ಇನ್ನೊಂದೇನು ಮಾಡಿದ್ದ ಅಂತಂದರೆ, ಹೋರಾಟ ಮಾಡುತ್ತಲೇ ಇದ್ದ. ಎಷ್ಟೇ ಸುಸ್ತಾದರೂ, ಎಷ್ಟೇ ಬಳಲುಗ್ತಾ ಇದ್ರೂ ಕೂಡ ಇಲ್ಲ, ನಾನು ಗೆಲ್ಲಬೇಕು ನನ್ನ ಮೇಲೆ ಅಂತ ಹೋರಾಟ ಮಾಡ್ತಾನೇ ಇದ್ದ. 1, 2, 3, 4, 5, 100, 500, 600 ಫಿಲಿಸ್ಟಿಯರನ್ನು ಹತ ಮಾಡಿ ಇಸ್ರೇಲರನ್ನು ರಕ್ಷಿಸ್ತಾನೆ ಅಂತ ಸತ್ಯವೇದ ಹೇಳ್ತಾ ಇದೆ. ಬಿಟ್ಟು ಕೊಡಲೇ ಇಲ್ಲ. ಏನೇ ಆದರೂ ಇವ್ರನ್ನೆಲ್ಲರನ್ನು ನಾನು ಹತ ಮಾಡಬೇಕು ಅನ್ನೋಂಥ ನಿರ್ಧಾರ ಮಾಡಿ ಬಿಟ್ಟು ಕೊಡದೆ ಮುಂದುವರ್ಸ್ಕೊಂಡೇ ಹೋಗ್ತಾ ಇದ್ದ. ಇಷ್ಟು ಕೆಲಸ ಮಾಡ್ದ. ಇದರಿಂದ ನಾವೇನು ಕಲಿಬೋದು? ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾಗಿರೋದೇನು? ನಮಗೆ ಸಾಧ್ಯವಾದಷ್ಟು ಮಾಡಿ ನಾವು ಜಯಿಸಬೇಕು. ಅಂದರೆ ಏನು? ನನ್ನ ಕೈಲಿಂದ ಏನು ಸಾಧ್ಯ? ಮೊದಲನೇದಾಗಿ ಮತ್ತು ಬಹಳ ಬಹಳ ಮುಖ್ಯವಾದದ್ದು ಪ್ರಾರ್ಥನೆ ಮಾಡೋದು. ಇದು ನಾವು ಮಾಡಬೇಕಾದಂಥ ಅತ್ಯಂತ ಶಕ್ತಿಶಾಲಿ ವಿಷಯ. ಬಹಳ ಸಾರಿ ಎಲ್ಲ ಪ್ರಯತ್ನ ಮಾಡಿ ಏನು ದಾರಿನೇ ತೋಚ್ತಾ ಇಲ್ವಲ್ಲ ಅಂದಾಗ ಪ್ರಾರ್ಥನೆ ಬಗ್ಗೆ ಆಲೋಚನೆ ಮಾಡ್ತೀರಿ. ಖಂಡಿತ ತಪ್ಪು. ನಾವು ಕೊನೆಯ ಸ್ಥಾನ ದೇವರು ಕೊಡ್ತಾ ಇದ್ದೀರಿ. ನಮ್ಮ ಸ್ವಂತ ಶಕ್ತಿ ಮೇಲೆ ಆಧಾರಿತವಾಗಿದ್ದು ಸ್ವಂತ ಪ್ರಯತ್ನ ವಿಫಲ ಆದಾಗ ಆಗ ದೇವರೇ ಅಂತ ಹೋಗ್ತಾ ಇದ್ದೀರಿ. ಆ ರೀತಿಲಿಂದ್ರ ಮೊದಲನೇ ಬಾರಿನೇ ಯಾವುದೇ ಒಂದು ಕಾರ್ಯ, ಅದು ಚಿಕ್ಕ ಕಾರ್ಯ ಇರಲಿ, ದೊಡ್ಡ ಕಾರ್ಯ ಇರಲಿ, ಚಿಕ್ಕ ಯುದ್ಧ ಇರಲಿ, ದೊಡ್ಡ ಮಹಾಯುದ್ಧ ಇರಲಿ, ನಾವು ಮಾಡಬೇಕಾದಂಥ ಅತ್ಯಂತ ಮುಖ್ಯವಾದ ಶಕ್ತಿಶಾಲಿ ವಿಷಯ ಪ್ರಾರ್ಥನೆ. ನಮ್ಮ ಜೀವನದಲ್ಲಿ ಯಾವುದೇ ಯುದ್ಧ ನಾವು ಗೆಲ್ತಾ ಇಲ್ಲ ಅಂತಂದರೆ ನಾವು ಮೊದಲು ನೋಡಬೇಕಾಗಿರೋದು ನನ್ನ ಪ್ರಾರ್ಥನೆ ಹೇಗಿದೆ, ನನ್ನ ಪ್ರಾರ್ಥನೆಯಲ್ಲಿ ನಾನು ನಂಬ್ತಾ ಇದ್ದೀನಾ,
ಈ ಪಾಪದಿಂದ ನಾನು ಜಯ ಹೊಂದಬೇಕು ಅಂತಂದರೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಆ ವಿಷಯದ ಬಗ್ಗೆ. ಈ ಸಾಲದಿಂದ ನಾನು ಮುಕ್ತಿಗೊಳ್ಳಬೇಕು ಅಂತಂದರೆ ಆ ವಿಷಯದ ಬಗ್ಗೆ ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪ್ರಾರ್ಥನೆಯಲ್ಲಿ ದೇವ್ರ ಹತ್ರ ಎಷ್ಟು ಮೊರೆ ಇಡ್ತಾ ಇದ್ದೀನಿ ಅದರಲ್ಲಿ ಗೊತ್ತಾಗುತ್ತೆ. ಅಕಸ್ಮಾತ್ ಪರಿಸ್ಥಿತಿ ಬದಲಾವಣೆ ಆಗ್ತಾ ಇಲ್ಲ ಅಂತಂದರೆ ನನ್ನ ಪ್ರಾರ್ಥನೆಯಲ್ಲಿ ಬಲ ಇಲ್ಲ, ನಾನು ಇನ್ನೂ ದೇವರ ಹೃದಯವನ್ನು ಸ್ಪಂದಿಸ್ತಾ ಇಲ್ಲ, ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ಪ್ರಾರ್ಥನೆ ಮಾಡಿ ನೋಡಿ, ಎಲ್ಲವೂ ಸಾಧ್ಯ. ಎಂಥದ್ದು ಮಹಾ ಅತಿಶಯ ವಿಷಯಗಳೆಲ್ಲ ಆಗಿರೋದು ನಾವು ಸತ್ಯಯುಗದಲ್ಲಿ ನೋಡಿದಿರಿ, ನಮ್ಮ ಜೀವನದಲ್ಲೇ ನಾವು ಅನುಭವಿಸಿದಿರಿ. ಎಷ್ಟೋ ವಿಷಯಗಳು ನಾವು ನೋಡಿದಿರಿ. ಪ್ರಾರ್ಥನೆಯಲ್ಲಿ ಎಂತಹ ಜಯ ಇದೆ ಅಂತಂದ್ಬಿಟ್ಟು. ಸೊ ಪ್ರಾರ್ಥಿಸಿ. ಮೊದಲನಾಗಿ ನಮ್ಮಲ್ಲಿ ಏನು ಸಾಧ್ಯ? ಪ್ರಾರ್ಥನೆ ಖಂಡಿತವಾಗ್ಲೂ ಸಾಧ್ಯ. ಅದು ಎಷ್ಟೇ ದೊಡ್ಡ ಕಷ್ಟ ಆಗಿರಲಿ, ಇಡೀ ಪ್ರಪಂಚನೇ ಇದು ಅಸಾಧ್ಯ ಅನ್ನಲಿ, ಅಂತಹ ವಿಷಯ ಕೂಡ ಪ್ರಾರ್ಥನೆಯಲ್ಲಿ ನಮಗೆ ಜಯ ಉಂಟು. ಸೊ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ಪ್ರಾರ್ಥನೆ. ಎರಡನೇದು ಕೇಂದ್ರೀಕರಿಸಬೇಕು. ನನ್ನ ಗುರಿಯತ್ತ ಗಮನ ಹರಿಸಬೇಕು. ನನ್ನ ಗುರಿ ಇಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಬೇಕಂದ್ರೆ ನನ್ನ ಮುಂದಿನ ಹೆಜ್ಜೆ ಯಾವುದು ಅನ್ನೋದ್ರ ಕಡೆ ನಾವು ಕೇಂದ್ರೀಕರಿಸಬೇಕು. ಯಾವಾಗ ನಾವು ಕೇಂದ್ರೀಕರಿಸ್ಕೊಂಡಿರ್ತಾರೋ ಖಂಡಿತವಾಗ್ಲೂ ಜಯ ಗ್ಯಾರಂಟಿ. ನಮ್ಮ ದೃಷ್ಟಿಕೋನ ಗುರಿ ಮೇಲೆ, ನನ್ನ ಹೆಜ್ಜೆ ಮೇಲೆ ಕೇಂದ್ರೀಕೃತರಾಗಿಲ್ದಿರ ಆ ಕಡೆ ಈ ಕಡೆ ಹೋಯ್ತೋ ಗ್ಯಾರಂಟಿ ಮುಳುಗೋಗ್ತದೆ. ಯಾವ ರೀತಿಲಿ ಪೇತ್ರ ಎಲ್ಲಿವರೆಗೂ ಯೇಸುನ ನೋಡ್ಕೊಂಡಿದ್ನೋ ಅಲ್ಲಿವರೆಗೂ ನೀರಿನ ಮೇಲೆ ನಡೀತಾ ಇದ್ದ. ನೀರಿನ ಮೇಲೆ ನಡೆಯುವಂಥ ವಿಷಯ ಅಸಾಧ್ಯ. ಹೇಗೆ ಸಾಧ್ಯ? ವಿಜ್ಞಾನ ಖಂಡಿತವಾಗ್ಲೂ ಒಪ್ಪಲ್ಲ ಅದು. ಅಂತಹ ಅದ್ಭುತ ಕಾರ್ಯ ಸಾಧ್ಯ ಆಯಿತು ಪೇತ್ರನ ಕೈಯಲ್ಲಿ. ಹೇಗೆ? ತಾನು ಯೇಸು ಮೇಲೆ ತನ್ನ ದೃಷ್ಟಿಕೋನ ಹೊರಿಸಿದ್ದ. ಯಾವಾಗ ಅವನ ದೃಷ್ಟಿ ಗಾಳಿ ಮೇಲೆ ಬಿತ್ತೋ ಮುಳುಗೋಕೆ ಶುರುವಾದ. ನಮ್ಮ ಜೀವನದಲ್ಲೂ ಕೂಡ ಜಯ ಯಾಕೆ ಸಿಗ್ತಾ ಇಲ್ಲ ಅಂತಂದರೆ ನಾವು ಕೇಂದ್ರೀಕರಿಸ್ತಾ ಇಲ್ಲ, ನಮ್ಮ ಗುರಿ ಮೇಲೆ, ನಮ್ಮ ಹೆಜ್ಜೆಗಳ ಮೇಲೆ ಕೇಂದ್ರೀಕರಿಸ್ತಾ ಇಲ್ಲ. ದೇವರು ವಾಕ್ಯಗಳು ಏನು ಹೇಳ್ತಾ ಇದೆ, ದೇವರ ವಾಕ್ಯದಲ್ಲಿ ನಾವು ಮುಳುಗೋಗಿ ದೇವರ ವಾಕ್ಯದಿಂದ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಹೆಜ್ಜೆ ಇಡ್ತಾ ಇದ್ದೀನ. ನಾವು ಎಷ್ಟು ಜಾಸ್ತಿ ದೇವರ ವಾಕ್ಯದಲ್ಲಿ ಮುಳುಗೋಗ್ತಿರೋ ಅಷ್ಟು ಜ್ಞಾನ ಬೆಳೆಯುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಸ್ಪಷ್ಟತೆ ನೀಡುತ್ತೆ. ಆವಾಗ ನಾವು ಕೇಂದ್ರೀಕರಿಸೋಕ್ಕೆ ಸುಲಭ ಆಗುತ್ತೆ. ಅದಕ್ಕೋಸ್ಕರನೇ ಕೀರ್ತನೆ 1ನೇ ಅಧ್ಯಾಯದಲ್ಲಿ ಹೇಳ್ತದೆ, ನಾವು ದೇವರ ವಚನದ ಮೇಲೆ ದಿನ ರಾತ್ರಿ ಧ್ಯಾನಿಸಬೇಕು ಅಂಥೇಳಿ. ಯಾಕೆ? ದೇವರ ವಾಕ್ಯದ ಮೇಲೆ ದಿನ ರಾತ್ರಿ ಧ್ಯಾನಿಸ್ತಾ ಇದ್ದಂತಂದರೆ ನಮಗೆ ಅದು ಬೆಳಕು ರೀತಿಯಲ್ಲಿ, ಅಂದರೆ ಒಂದು ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅದು ಬೆಳಕಾಗಿ ಬರುತ್ತೆ. ಯಾವ ದಾರಿಲಿ ಹೋಗಬೇಕು, ಯಾವ ದಾರಿಲಿ ಹೋಗಬಾರ್ದು ಅನ್ನೋಂಥ ಸ್ಪಷ್ಟತೆ ನೀಡುತ್ತೆ. ನಾವು ಕೇಂದ್ರೀಕೃತರಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲ ಅಂತಂದರೆ ಈ ಪ್ರಪಂಚದಲ್ಲಿಂಥ ವಿಷಯಗಳು ಆಕರ್ಷಣೀಯವಾಗಿದ್ದು ನಮ್ಮ ದೃಷ್ಟಿ ಈ ಪ್ರಪಂಚದ ಮೇಲೆ ಹೋಗ್ಬಿಡುತ್ತೆ. ಯಾವಾಗ ನಮ್ಮ ದೃಷ್ಟಿ ಪ್ರಪಂಚದ ಮೇಲೆ ಹೋಗ್ಬಿಡುತ್ತೋ ಖಂಡಿತವಾಗ್ಲೂ ಜಯ ಸಿಗಲ್ಲ. ಪ್ರಪಂಚದಲ್ಲಿರುವಂತಹ ಜಯ ಅಲ್ಪ ಕಾಲ, ಆಕರ್ಷಣೀಯವಾಗಿರುತ್ತೆ, ಆದರೆ ಸ್ವಲ್ಪ ಕಾಲ ಮಾತ್ರ, ಶಾಶ್ವತವಾಗಿರಲ್ಲ. ದೇವರಲ್ಲಿ ಸಿಗುವಂಥ ಜಯ ಶಾಶ್ವತ. ಅದಕ್ಕೋಸ್ಕರ ನಾವು ಕೇಂದ್ರೀಕರಿಸಬೇಕು. ಸೊ ಇಲ್ಲಿ ಶಾಮ್ಗಾರ್ 600 ಜನ ಫಿಲಿಸ್ಟಿಯರನ್ನು ಕೊಲ್ಲಬೇಕಂದ್ರೆ ಎಷ್ಟು ಗಮನ ಅವನು ಬರೀ ಯುದ್ಧದ ಮೇಲೆ ಇಡಬೇಕು. ಆ ಕಡೆ ಈ ಕಡೆ ನೋಡೋಂಗಿಲ್ಲ, ಬರೀ ಫಿಲಿಸ್ಟಿಯರನ್ನು ಹತ ಮಾಡಬೇಕು. ಕೇಂದ್ರೀಕೃತನಾಗಿದ್ದ. ಅದಕ್ಕೋಸ್ಕರನೇ ಒಬ್ಬ ವ್ಯಕ್ತಿ 600 ಜನನ್ನ ಹತ ಮಾಡೋಕ್ಕೆ ಸಾಧ್ಯ ಆಯಿತು. ಮೂರನೇದು ನಾವು ಮಾಡಬೇಕಾಗಿದ್ದು, ನಮ್ಮ ಸಾಧ್ಯವಾದಷ್ಟು ನಾವು ಮಾಡಬೇಕಾಗಿರೋದೇನೆಂದರೆ ಖಂಡಿತವಾಗ್ಲೂ ಬಿಟ್ಟುಕೊಡ್ಬೇಡಿ. ನಮ್ಮ ಜೀವನದಲ್ಲಿ, ನಮ್ಮ ಪ್ರಯತ್ನದಲ್ಲಿ ನಾವು ಖಂಡಿತವಾಗ್ಲೂ ಬಿದ್ದೇ ಬೀಳ್ತೀರಿ. ಬೀಳಲ್ಲ ಅನ್ನೋಂಥ ಗ್ಯಾರಂಟಿನೇ ಇಲ್ಲ. ಆದರೆ ಸತ್ಯವೇದ ಹೇಳ್ತಾ ಇದೆ, ಬಿದ್ದಾಗ ಎದ್ದು ಬರಬೇಕು ಅಂತ. ಎಷ್ಟು ಸಾರಿ ವಿಫಲ ಆಗ್ತಿರೋ ಅಷ್ಟು ಸಾರಿ ಮತ್ತೆ ಎದ್ದು ಬನ್ನಿ, ಮತ್ತೆ ಪ್ರಯತ್ನಿಸಿ. ಅದೇ ಸತ್ಯವೇದ ನಮ್ಗೆ ಹೇಳ್ಕೊಡ್ತಾ ಇರೋದು. ಯಾವತ್ತೇ ಆಗಲಿ ಬಿಟ್ಟುಕೊಡ್ಬಾರ್ದು. ಬಿಟ್ಕೊಡೋನಂಥ ಆಲೋಚನೆ ಬಂತು ಅಂದರೆ ತಕ್ಷಣ ನಮ್ಗೆ ಅರ್ಥ ಆಗಬೇಕು, ಇದು ಸೈತಾನನಿಂದಾನೆ. ಯಾಕಂದರೆ ಸೈತಾನ ಯಾವುದೇ ಕಾರಣಕ್ಕೂ ನಾವು ಗೆಲ್ಲಬಾರ್ದು ಅಂತಲೇ ಇರ್ತಾನೆ. ನಾವು ಸೋಲ್ಬೇಕು, ದೇವರಿಂದ ದೂರ ಹೋಗಬೇಕು ಅನ್ನೋದೇ ಒಂದು ಸಂಪೂರ್ಣ ಪ್ರಯತ್ನ. ಯಾವಾಗ ನಾವು ಬಿಟ್ಕೊಡಲ್ಲ, ನಾನು ಜಯ ಗಳಿಸೋ ತನಕ ನಾನು ಬಿಟ್ಕೊಡಲ್ಲ, ಸಾಲದಿಂದ ಹೊರಗೆ ಬರೋ ತನಕ ನಾನು ಬಿಟ್ಕೊಡಲ್ಲ, ನಮ್ಮ ಕುಟುಂಬದಲ್ಲಿ ಅನ್ಯೋನ್ಯತೆ ಆಗಿರೋ ತನಕ ನಾನು ಬಿಟ್ಕೊಡಲ್ಲ, ಈ ಪಾಪದಿಂದ ಹೊರಗೆ ಬರೋ ತನಕ ನಾನು ಬಿಟ್ಕೊಡಲ್ಲ. ಯಾವುದೇ ಕಾರ್ಯ ತಗೊಂಡ್ರೂ ಬಿಟ್ಕೊಡ್ದಿರ ಪ್ರಾರ್ಥನೆ ಮಾಡಿಕೊಂಡು ನಾವು ಕೇಂದ್ರೀಕರಿಸ್ಕೊಂಡಿದ್ದ ಅಂತಂದರೆ ಖಂಡಿತವಾಗ್ಲೂ ಯಾವ ರೀತಿಯಲ್ಲಿ ಶಾಮ್ಗಾರನಿಗೆ ಈ ಜಯ ಸಿಕ್ತೋ ಅದೇ ರೀತಿಯಲ್ಲಿ ನಮಗೂ ಕೂಡ ಜಯ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ನಾನೊಂದು ಕತೆ ಕೇಳಿದೆ. ನಾವು ಭಾಳ ಸಾರಿ ಅಂದ್ಕೊಳ್ತೀವಿ ನನ್ನ ಕೈಯಲ್ಲಿ ಸಾಧ್ಯ ಆಗಲ್ಲ ಅಂತ ಹೇಳಿ.
ಸೊ ಖಂಡಿತವಾಗ್ಲೂ ಅದು ಸುಳ್ಳು ಅನ್ನೋದಕ್ಕೋಸ್ಕರ ಈ ಒಂದು ನಾನು ಕೇಳಿದಂಥ ನಿಜವಾದ ಘಟನೆಯ ಒಂದು ಕತೆ ನಿಮ್ಮ ಹತ್ರ ಹೇಳ್ತೀನಿ. ಒಬ್ಬ ಪ್ರಸಿದ್ಧ ಬೋಧಕ, ಮೂಡಿ ಅಂತ ಹೇಳಿ ಅವ್ರ ಹೆಸರು. ಅವರು ಬಹಳ ಪ್ರಸಿದ್ಧ ಬೋಧಕರು. ಅಮೇರಿಕಾದಲ್ಲಿ ಬಹಳ ಜನರು ಇಂತಹ ಬೋಧಕರು ಇಲ್ಲ ಅನ್ನೋ ರೀತಿಯಲ್ಲಿ ಬಹಳ ಬೆಳೆದಿರುವಂಥ ಒಬ್ಬ ಯುವ ಬೋಧಕ. ಇವರು ಬೋಧನೆ ಮಾಡ್ತಾ ಮಾಡ್ತಾ ಎಷ್ಟು ಪ್ರಸಿದ್ಧಿ ಆದಂತಂದರೆ, ಲಂಡನ್ನವರು ಅಮೇರಿಕಾದಿಂದ ನೀವು ಇಲ್ಲಿಗೆ ಬಂದು ಲಂಡನ್ನಲ್ಲಿ ನೀವು ಬೋಧನೆ ಮಾಡಬೇಕು, ದೇವರ ವಾಕ್ಯ ಅಂತ ಕರೆಸ್ತಾರೆ. ಬೆಳಗ್ಗೆ ಒಂದು ಕೂಟ, ಸಾಯಂಕಾಲ ಒಂದು ಕೂಟ. ಬೆಳಿಗ್ಗೆ ಕೂಟದಲ್ಲಿ ಅವರಲ್ಲಿ ಗೊತ್ತಿರುವಂತಹ ವಿಷಯಗಳನ್ನೆಲ್ಲ ಹೇಳಿ ಅಲ್ಲಿರುವಂಥ ಜನರನ್ನು, ಅವ್ರ ಮನಸ್ಸನ್ನು ಬದಲಾವಣೆ ಮಾಡಬೇಕು ಅಂಥೇಳಿ ಪ್ರಭಾವಶಾಲಿಯಾಗಿ ಬೋಧನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಏನು ಹೇಳಿದ್ರು ಕೂಡ ಅಲ್ಲಿರೋ ಕೂಟ ಸ್ವಲ್ಪ ಕೂಡ ಪ್ರತಿಕ್ರಿಯಿಸೋದಿಲ್ಲ. ಅವ್ರು ಹೇಳುವಂಥ ಜೋಕಿಗೆ ನಗ್ತಾ ಇಲ್ಲ. ಅವ್ರು ಹೇಳ್ತಾರಂಥ ವಚನಗಳಿಂದ ಆಳವಾದಂಥ ದೇವರ ಬಗ್ಗೆ ಇರುವಂಥ ಸತ್ಯಾಂಶ ಹೇಳ್ತಾ ಇದ್ರು ಕೂಡ ಪ್ರತಿಕ್ರಿಯೆಯೇ ಇಲ್ಲ. ಇಡೀ ಕೂಟ ಮುಗೀತು. ಮೂಡಿ ಅವರಿಗೆ ಬಹಳ ನಿರುತ್ಸಾಹ ಆಯಿತು. ಏನಪ್ಪ ಇದು, ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ರು ಕೂಡ ಜನ ಸ್ಪಂದಿಸ್ತಾನೇ ಇಲ್ಲ. ಸಾಯಂಕಾಲ ಮೀಟಿಂಗ್ ಹೇಗೆ ಮಾಡೋದು, ಹೇಗಾದರೂ ಮಾಡಿ ಈ ಸಾಯಂಕಾಲ ಕೂಟದಿಂದ ನಾನು ತಪ್ಪಿಸ್ಕೋಬೇಕು ಅಂತ ಅಲ್ಲಿ ಯಾರು ವ್ಯವಸ್ಥಾಪಕರಿದ್ದರು ಅವ್ರದ್ದು ಕೇಳಿಕೊಂಡ್ರು. ನನಗೆ ಏನೆಲ್ಲ ಕಾರಣಗಳು ಕೊಟ್ಟರು, ಸಾಯಂಕಾಲ ಕೂಟ ಬೇಡ, ನಾನು ಬೋಧನೆ ಮಾಡೋಕ್ಕಾಗಲ್ಲ ಅಂತ. ಆದರೆ ಅವ್ರು ಹೇಳಿದ್ರು, ಎಲ್ಲ ಕರೆದುಬಿಟ್ಟಿದ್ದೀರಿ, ಎಲ್ಲ ಬಂದೇ ಬರ್ತಾರೆ, ನೀವು ಖಂಡಿತವಾಗ್ಲೂ ಬೋಧನೆ ಮಾಡಲೇಬೇಕು ಅಂಥೇಳಿ ಒತ್ತಾಯ ಮಾಡಿ ಅವ್ರನ್ನ ಬೋಧನೆ ಮಾಡ್ಸೋಕೆ ಕರ್ಕೊಂಡ್ಬಂದ್ಬಿಡ್ತಾರೆ. ಇವಾಗ ಸಾಯಂಕಾಲ ಬೆಳಗ್ಗೆ ಬೋಧನೆ ಮಾಡದೆ ಏನೂ ಆಗಿಲ್ಲ, ಪ್ರತಿಕ್ರಿಯೆ ಸರಿಯಾಗಿರಲಿಲ್ಲ, ಸಾಯಂಕಾಲ ಹೇಗಿರುತ್ತೋ ಅಂಥೇಳಿ ಸಾಯಂಕಾಲ ಹೋಗಿ ಬೋಧನೆ ಮಾಡ್ತಾರೆ. ಅನೇಕ ಜನರು ದೇವರ ವಾಕ್ಯ ಕೇಳಿ ನಾವು ಕೂಡ ಬದಲಾವಣೆ ಆಗಬೇಕು ಅಂತ ಮುಂದೆ ಬರ್ತಾರೆ. ಇವರು ದೇವರ ವಾಕ್ಯಗಳನ್ನು ಹೇಳಿ ಯಾರೆಲ್ಲ ನಿಮ್ಮ ಜೀವನ ಯೇಸುಗೆ ಒಪ್ಪಿಸ್ಬೇಕಂತಿದ್ದೀರೋ ಅವರೆಲ್ಲ ಕೈ ಎತ್ತಿರಿ ಅಂತಂದರೆ ಬಹಳ ಜನ ಆ ಕೂಟದಲ್ಲಿ ಕೈ ಎತ್ತಾರೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಅರೆ ಬೆಳಗ್ಗೆ ಬೋಧನೆ ಮಾಡಿದಾಗ ಪ್ರತಿಕ್ರಿಯೆ ಯಾರ್ದು ಸರಿ ಇರಲಿಲ್ಲ, ಇವಾಗ ನೋಡ್ರಿ ಇಷ್ಟೊಂದು ಜನ ಕೈ ಎತ್ತಾ ಇದ್ದಾರೆ, ತಮ್ಮ ಜೀವನ ಯೇಸು ಕೊಡಬೇಕು ಅಂದ್ಕೊಂಬತ್ತಾರೆ. ಬಹುಶಃ ನಾನು ಹೇಳ್ತಾರೋ ವಿಷಯ ಅವ್ರಿಗೆ ಅರ್ಥ ಆಗಿಲ್ವೇನೋ ಅಂಥೇಳಿ ಮತ್ತೆ ಕೆಲವು ವಚನಗಳಲ್ಲಿ ಹೇಳಿ, ನೀವು ನಿಮ್ಮ ಜೀವನ ದೇವ್ರಿಗೋಸ್ಕರ ಕೊಡಬೇಕು ಅಂತಂದರೆ ಸುಲಭವಾದಂಥ ವಿಷಯ ಅಲ್ಲ. ನಿಮ್ಮ ಪಾಪಗಳನ್ನೆಲ್ಲ ಬಿಟ್ಟು ಬರಬೇಕಾಗುತ್ತೆ. ನಿಜವಾಗ್ಲೂ ನೀವು ಪಾಪದ ಜೀವನ ಬಿಟ್ಟು ಯೇಸುಗೋಸ್ಕರ ಜೀವನ ಮಾಡಬೇಕು ಅಂತಿರೋರು ದಯವಿಟ್ಟು ಎದ್ದು ನಿಂತ್ಕೊಳ್ಳಿ ಅಂತಾರೆ. ಭಾಳಷ್ಟು ಜನ ಎದ್ದು ನಿಂತ್ಕೊತಾರೆ. ಇವ್ರಿಗಿನ್ನೂ ಆಶ್ಚರ್ಯ ಆಗುತ್ತೆ, ಏನಪ್ಪ ಇದು ಇನ್ನೂ ಏನೋ ಸರಿಯಾಗಿ ಅರ್ಥ ಆಗಿಲ್ವೇನೋ ಅಂತ ಹೇಳಿ ಇನ್ನಷ್ಟು ಕೆಲವು ವಚನಗಳೆಲ್ಲ ಹೇಳಿ, ಅಯ್ಯೋ ಯೇಸುವಿನಿಂದ ಹಿಂದೆ ಬರ್ಕೊಂಡು ಅಂದಾದರೂ ಸುಲಭದ ವಿಷಯ ಅಲ್ಲ. ನಿಮ್ಮ ಶಿಲುಬೆನ ಹೊತ್ಕೊಂಡು ನಿಮ್ಮ ಆಸೆ ಪಾಸೆಗಳನ್ನೆಲ್ಲ ಬಿಟ್ಟು ನಿಮ್ಮ ಪಾಪಗಳನ್ನೆಲ್ಲ ಬಿಟ್ಟು ದೇವರಿಗೆ ಮುಖ್ಯ ಸ್ಥಾನ ಕೊಟ್ಟು ದೇವರ ವಾಕ್ಯಗಳಿಗೆ ಮುಖ್ಯ ಸ್ಥಾನ ಕೊಟ್ಟು ನಿಮ್ಮ ಜೀವನವಿಡೀ ಯೇಸುಗೋಸ್ಕರನೇ ಅಂತ ಮುಡಿಪಾಗಿರಬೇಕು ಅಂತೇಳಿ ಎಲ್ಲ ಹೇಳಿ, ಈಗ ಹೇಳಿ ಯಾರಿಗೆಲ್ಲ ಯೇಸುನ ಹಿಂಬಾಲಿಸ್ಬೇಕಂತಿದ್ದೀರಾ, ಯಾರೆಲ್ಲ ಜ್ಞಾನಸ್ಥಾನ ತಗೊಂಡಬೇಕಂದಿರೋ ಅವರೆಲ್ಲ ಈ ಕೆಳಗೆ ಇನ್ನೊಂದು ಕೊಠಡಿ ಇದೆ, ಅಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ, ಅಲ್ಲಿಗೆ ಬನ್ನಿ ಅಂತ ಹೇಳ್ತೀನಿ. ಅಲ್ಲಿ ಹೋಗಿ ಕಾಯ್ತಾ ಇರ್ತಾರೆ. ಅನೇಕರು ಬರ್ತಾರೆ. ನಮ್ಮ ಜೀವನ ನಾನು ಯೇಸು ಕೊಡಬೇಕು, ನಮ್ಮ ಜೀವನ ಯೇಸು ಕೊಡಬೇಕು, ನನ್ನ ಜೀವನ ಪಾಪನೆಲ್ಲ ಬಿಟ್ಟು ಹೊರಗೆ ಬರಬೇಕು ಅಂತ ಭಾಳ ಜನ ಮುಂದೆ ಬರ್ತಾರೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಇದು ಖಂಡಿತವಾಗ್ಲೂ ನಾನು ಬೋಧನೆ ಮಾಡಿರುವಂಥ ವಿಧಾನ ಅಲ್ಲ, ಬೇರೆ ಏನೋ ಇದೆ. ಬೆಳಗ್ಗೆನೂ ನಾನೇ ಬೋಧನೆ ಮಾಡಿದ್ದು, ಇವಾಗಲೂ ನಾನೇ ಬೋಧನೆ ಮಾಡ್ತಾ ಇರೋದು. ಆದರೆ ಜನ ಪ್ರತಿಕ್ರಿಯೆ ಇಷ್ಟೊಂದು ಬದಲಾವಣೆ ಆಗಿದೆ. ಇದು ಹೇಗಾದರೂ ಮಾಡಿ ಕಂಡುಹಿಡಿಬೇಕು, ಯಾಕೆ ಈ ರೀತಿಯಲ್ಲಿ ಜನ ಬದಲಾವಣೆ ಆದರು ಅಂತ ಹೇಳಿ ಅವರು ಅಲ್ಲಿ ಇಲ್ಲಿ ವಿಷಯಗಳನ್ನ ಕೇಳಿದಾಗ ಅವ್ರಿಗೆ ಗೊತ್ತಾಗಿದೆ ಏನಂತಂದರೆ, ಆ ಸಭೆಯಲ್ಲಿ ಒಬ್ಬ ವೃದ್ಧ ಸ್ತ್ರೀ ಇದ್ದರು. ಬಹಳ ವರ್ಷಗಳಿಂದ ಈ ಸಭೆ ಸತ್ತಂಥ ಸಭೆ ಆಗಿದೆ. ಈ ಸಭೆಯಲ್ಲಿ ಯಾರಲ್ಲಿ ಕೂಡ ಸ್ಫೂರ್ತಿ ಇಲ್ಲ, ಯಾರಲ್ಲಿ ಕೂಡ ನಂಬಿಕೆ ಅಂತಿಲ್ಲ. ಸುಮ್ಮನೆ ಏನೋ ಕೂಟಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇವ್ರನ್ನ ಹೇಗಾದರೂ ಮಾಡಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ಭಾಳಷ್ಟು ಪ್ರಾರ್ಥನೆ ಮಾಡ್ತಿರೋಂಥ ಒಬ್ಬ ವೃದ್ಧ ಸ್ತ್ರೀ ಇದು. ಏನು ಮಾಡಬೇಕಂತ ಗೊತ್ತಿಲ್ಲದರೆ ಬರೀ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಎಷ್ಟು ವೃದ್ಧ ಅಂತಂದರೆ ಅವರು ಕೂಟಗಳಿಗೆ ಬರೋಕ್ಕಾಗ್ತಾ ಇರಲಿಲ್ಲ. ಅವರು ಮನೆಯಲ್ಲೇ ಇದ್ದು ಪ್ರಾರ್ಥನೆ ಮಾಡ್ತಾಯಿದ್ರು. ಸಭೆಗೆ ಯಾರು ಬಂದು ಹೋಗಿರ್ತಾರೋ ಅಂಥವರು ಕರ್ತರ ಭೋಜನದ ಆ ರೊಟ್ಟಿ ಮತ್ತು ದ್ರಾಕ್ಷ ತೊಗೊಂಡೋಗಿ ಅವ್ರ ಮನೆಗೆ ತಲುಪಿಸ್ತಾಯಿದ್ರು. ಸೊ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ತರಬೇಕಾದ್ರೆ ಒಂದು ನ್ಯೂಸ್ ಪೇಪರಲ್ಲಿ ಓದಿದ್ರು, ಈ ರೀತಿಯಲ್ಲಿ ಮೂಡಿ ಅನ್ನೋಂಥ ಒಬ್ಬ ವ್ಯಕ್ತಿ ಬಹಳ ಪ್ರಭಾವಶಾಲಿಯಾಗಿ ಬೋಧನೆ ಮಾಡ್ತಾರೆ ಅಂತ ಓದಿದ್ರು. ಸೊ ಅವತ್ತಿಂದ ಅವರು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡ್ತಾಯಿದ್ರು, ದೇವರೇ ನಮ್ಮ ಸಭೆಗೆ ಈ ಮೂಡಿಯವ್ರನ್ನ ಕರ್ಕೊಂಡ್ಬನ್ನಿ, ಈ ಮೂಡಿಯವ್ರನ್ನ ಕರ್ಕೊಂಡು ಬಂದು ನಮ್ಮ ಸಭೆನ ಬದಲಾವಣೆ ಮಾಡಿ ಅಂಥೇಳಿ ಸತತವಾಗಿ ಪ್ರಾರ್ಥನೆ ಮಾಡ್ತಾಯಿದ್ರು. ಸೊ ಆ ದಿನ ಬೆಳಿಗ್ಗೆ ಕೂಟ ಆದ ನಂತರ ಸಭೆಯ ಕೆಲವು ಸದಸ್ಯರು ಹೋಗಿ ಅವರ ಕರ್ತರ ಭೋಜನ ರೊಟ್ಟಿ ಮತ್ತು ದ್ರಾಕ್ಷರ ತೊಗೊಂಡೋಗಿ ಆ ಹೆಂಗಸು ಕೊಟ್ಟಾಗ, ಆ ವೃದ್ಧ ಸ್ತ್ರೀ ಕೊಟ್ಟಾಗ, ಆ ವೃದ್ಧ ಸ್ತ್ರೀ ಕೇಳಿದ್ರು ತನ್ನ ಸಭೆಯ ಸದಸ್ಯರ ಹತ್ರ, ಹೇಗಿತ್ತು ಇವತ್ತು ಕೂಟ ಅಂತಂದರೆ, ಯಾವತ್ತಿನಂತೆ ಇವತ್ತು ಕೂಟ ಇತ್ತು. ಆದರೆ ಏನೊಂದು ವಿಶೇಷ ಅಂತಂದರೆ ಯಾರೊಬ್ಬ ವ್ಯಕ್ತಿ ಬಂದಿದ್ದರು, ಅಮೇರಿಕಾದಿಂದ ಒಬ್ಬ ವ್ಯಕ್ತಿ ಬಂದಿದ್ದರು ಅಂತ ಹೇಳಿದ್ರು. ಆವಾಗ ಈ ವೃದ್ಧ ಸ್ತ್ರೀ, ಹೌದಾ ಯಾರು ಆ ಬೋಧಕನ ಹೆಸರೇನು ಅಂತ ಕೇಳಿದಾಗ, ಸರಿಯಾಗಿ ಜ್ಞಾಪಕ ಇಲ್ಲ, ಅದೇನೋ ಒಂದು ಮೂಡಿ ಅಂತೇನೋ ಒಂದು ಹೆಸರು ಅಂತ ಹೇಳಿದ್ರು. ಆಗ ಈ ವೃದ್ಧ ಸ್ತ್ರೀಗೆ ಭಾಳ ಆಶ್ಚರ್ಯ ಆಯಿತು.
ಅವ್ರು ಹೇಳಿದ್ರು, ನನಗೆ ಊಟ ಗೀಟ ಏನು ತಂದ್ಕೊಡೋದು ಬೇಕಾಗಿಲ್ಲ, ನಾನು ಇವಾಗ ಕೊಠಡಿ ಒಳಗೆ ಹೋಗ್ತಾ ಇದ್ದೀನಿ, ನನ್ನನ್ನು ನಾನೇ ಲಾಕ್ ಮಾಡ್ಕೊಂಡ್ಬಿಡ್ತೀನಿ, ನನಗೆ ವಿಶೇಷವಾದಂಥ ಕಾರ್ಯ ಇದೆ, ಯಾರು ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ರೂಮಲ್ಲಿ ಒಳಗೆ ಲಾಕ್ ಹಾಕ್ಕೊಂಡು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡ್ತಾರೆ. ದೇವರೇ, ನೀವು ನನ್ನ ಪ್ರಾರ್ಥನೆಯನ್ನು ಆಲಿಸಿ ಮೂಡಿಯವರನ್ನ ಅಮೇರಿಕಾದಿಂದ ಲಂಡನ್ ತನಕ ತೊಗೊಂಬಂದಿದ್ದೀರಾ. ಈಗ ಸಾಯಂಕಾಲದ ಕೂಟದಲ್ಲಿ ಅವರು ಬೋಧನೆ ಮಾಡಬೇಕಾದ್ರೆ ಜನರ ಹೃದಯ ಸ್ಪಂದಿಸಬೇಕು ಅಂತ ಹೇಳಿ ಸತತವಾಗಿ ದೇವರ ಹತ್ರ ಬೇಡ್ಕೊತಾ ಇದ್ದಾರೆ, ಕಣ್ಣೀರಿಟ್ಟು ಬೇಡ್ಕೊತಾ ಇದ್ದಾರೆ. ದೇವರೇ, ಜನರ ಮನಸ್ಸು ಬದಲಾವಣೆ ಮಾಡಿ, ಜನರ ಮನಸ್ಸು ಬದಲಾವಣೆ ಮಾಡಿ ಅಂತ. ಆ ಪ್ರಾರ್ಥನೆಯ ಉತ್ತರವೇ ಮೂಡಿಯವರು ಸಾಯಂಕಾಲ ದೇವರ ನಾವು ಆರಾಧನೆಯಲ್ಲಿ ಆ ಒಂದು ಬೋಧನೆ ಮಾಡಿದಾಗ ಜನರ ಪ್ರತಿಕ್ರಿಯೆ ಬದಲಾಗಿದ್ದ ಕಾರಣ ಈ ವೃದ್ಧ ಸ್ತ್ರೀಯ ಪ್ರಾರ್ಥನೆ. ಯಾವುದೇ ಕಾಲಕ್ಕೂ ಯಾವುದೇ ಕಾರಣಕ್ಕೂ ನಾವು ಮಾಡೋಂಥ ಕಾರ್ಯ ಅಲ್ಪ ಸ್ವಲ್ಪ ಅಂತ ಅಂದ್ಕೊಬೇಡಿ. ಈ ವೃದ್ಧ ಸ್ತ್ರೀ ಯಾವ ರೀತಿಯಲ್ಲಿ ಬರೀ ತನ್ನ ಪ್ರಾರ್ಥನೆಯಲ್ಲಿ ಅನೇಕ ಜನರ ಮನಸ್ಸು ಬದಲಾವಣೆಗೆ ಸಾಧ್ಯ ಆಯಿತು. ದೇವರು ಆ ವೃದ್ಧ ಸ್ತ್ರೀನ ಉಪಯೋಗಿಸಿದ್ರು. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಶಾಮ್ಗಾರ ಒಂದೇ ಒಂದು ವಚನದಲ್ಲಿ ಬರ್ತಾರೆ ಅಷ್ಟೇ, 600 ಜನ ಫಿಲಿಸ್ಟಿಯರನ್ನು ಹತ ಮಾಡಿ ಇಸ್ರೇಲನ್ನು ರಕ್ಷಿಸಿದ್ರು ಅಂತ ನೋಡ್ತಾ ಇದ್ದಾರೆ. ನಿಜವಾದ ವೀರ ಇರುತ್ತೆ. ಇದೇ ರೀತಿಯಲ್ಲಿ ನಾವು ಕೂಡ ವೀರರಾಗ್ಬೋದು. ನಾವು ಮಾಡಬೇಕಾಗಿರೋದೆಲ್ಲ ಇಷ್ಟೇ, ಮೊದಲು ನಮ್ಮ ಜೀವನದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಗಮನಿಸಿ. ತುಂಬ ಬ್ಯುಸಿ ಆಗಿಬಿಡ್ಬೇಡಿ, ಈ ಕೆಲಸ ಆ ಕೆಲಸ ಸಮಯ ತಗೊಂಡು ಪರಿಸ್ಥಿತಿ ಹೇಗಿದೆ ಅಂತ ಗಮನಿಸಿ, ಎಷ್ಟು ಗಂಭೀರವಾಗಿದೆ ಅಂತ ತಿಳ್ಕೊಳ್ಳಿ. ಎರಡನೇದು ನಾವು ಶಾಮ್ಗಾರನಿಂದ ಕಲಿಯೋದೇನಂತಂದರೆ, ನಮ್ಮಲ್ಲಿ ಏನಿದೆಯೋ ಅದನ್ನೇ ಬಳಸಿ, ಏನಿಲ್ವೋ ಅದ್ರ ಕಡೆಗೆ ಚಿಂತೆ ಬಿಟ್ಕೊಂಡು ಆಳ್ಕೊಂಡಿರೋದು ಬೇಡ. ಏನಿದೆ ನನ್ನಲ್ಲಿ ಅದನ್ನೇ ಉಪಯೋಗಿಸಿ. ದೇವ್ರಿಗೆ ಅಷ್ಟೇ ಸಾಕು, ಅದ್ಭುತ ಕಾರ್ಯ ಮಾಡ್ತಾರೆ. ಯಾವ ರೀತಿಯಲ್ಲಿ ಶಾಮ್ಗಾರನ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡಿದ್ರು ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೂಡ ಅದ್ಭುತ ಕಾರ್ಯ ಮಾಡ್ತಾರೆ. ಮೂರನೇದು, ನಮಗೇನು ಸಾಧ್ಯನೋ, ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಜಯ ಖಂಡಿತವಾಗ್ಲೂ ದೇವ್ರು ಕೊಡ್ತಾರೆ. ದೇವ್ರು ಮಾಡಿದ್ದದೇ ಅಲ್ವಾ. ನಾವು ಮಾಡಿದಂತಹ ಮಹಾ ಕಾರ್ಯ ಏನೂ ಇಲ್ಲ. ನಾವು ಮಾಡಿದ್ದೇನು ಬರೀ ಪಾಪ. ನನ್ನ ಜೀವನದಲ್ಲಿ ನಾನು ಮಾಡಿರೋದು ಬರೀ ಪಾಪ. ಆದರೆ ಯೇಸು ಮಾಡಿರೋದೇನು, ನನಗೋಸ್ಕರ ತಮ್ಮ ಪ್ರಾಣನೇ ಕೊಟ್ಟರು. ಶಿಲುಬೆ ಅನ್ನೋದು ಅಂಥದ್ದು ಮಹಾ ಕಾರ್ಯ ಮಾಡಿದಾರವರು. ಇಡೀ ಪ್ರಪಂಚನೇ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತ ಆಗಿರುವಂಥ ದೇವರು ಸಾಧಾರಣ ಮನುಷ್ಯನಾಗಿ ಈ ಭೂಮಿಗೆ ಬಂದರು. ನನಗೋಸ್ಕರ, ನಾನು ಮಾಡಿದಂಥ ಪಾಪಗಳಿಗೋಸ್ಕರ ನನಗೆ ಕ್ಷಮಾಪಣೆ ಸಿಗಬೇಕು, ನನ್ನ ಪಾಪಗಳನ್ನ ತೊಳೆದಾಕು ನಾನು ಪರಲೋಕಕ್ಕೆ ಹೋಗಬೇಕು ಅಂಥೇಳಿ ಯೇಸು ಶಿಲುಬೆನ ಹತ್ತಿದ್ರು. ಶಿಲುಬೆಯಲ್ಲಿ ಹಿಂಸೆನ ಅನುಭವಿಸಿದ್ರು, ರಕ್ತ ಸುರಿದ್ರು. ನಾನು ಮಾಡಬೇಕಾಗಿರೋದೇನು ಚಿಕ್ಕದು, ನಂಬಬೇಕಷ್ಟೆ. ಯೇಸು ನನಗೋಸ್ಕರ ಬಂದರು, ನನ್ನ ಪಾಪಗಳಿಗೋಸ್ಕರ ಇಷ್ಟೊಂದು ತ್ಯಾಗ ಮಾಡಿದ್ದಾರೆ, ಇಷ್ಟು ಪ್ರೀತಿ ಮಾಡ್ತಾರೆ ನನ್ನನ್ನು ಅಂತ ನಾನು ನಂಬಿದ್ರೆ ದೇವರು ಎಲ್ಲ ಪಾಪನ ಕ್ಷಮಿಸಿಬಿಡ್ತಾರಂತೆ. ಯಾವಾಗ ನಮಗೆ ಈ ಸತ್ಯ ಅರ್ಥ ಆಗುತ್ತೋ ನಾವು ಕೂಡ ಶಾಮ್ಗಾರ ರೀತಿಯಲ್ಲಿ ಅತಿ ದೊಡ್ಡ ವೀರರಾಗ್ತೀವಿ. ನಮ್ಮ ಬಗ್ಗೆ ಇಷ್ಟೇ ಹೇಳ್ಬೋದು, ಬಟ್ ದೇವರ ದೃಷ್ಟಿಯಲ್ಲಿ ದೊಡ್ಡ ವೀರರಾಗ್ತೀರಿ. ನಮ್ಮಿಂದ ದೇವರು ಒಂದು ದೊಡ್ಡ ಕಾರ್ಯ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ನಾವೇ ಸರಿಯಾಗಿ ಗಮನಿಸ್ತಾ ಇಲ್ಲ, ನಾವೇ ನಮ್ಮಲ್ಲಿ ಇರೋದನ್ನು ಉಪಯೋಗಿಸ್ಕೊಂಡು ಮುಂದೆ ಹೋಗ್ತಾ ಇಲ್ಲ, ನಾವೇ ಏನು ಸಾಧ್ಯನೋ ಅದು ಮಾಡ್ತಾ ಇಲ್ಲ. ನಿಮ್ಮ ಮೇಲೆ ನಂಬಿಕೆ ಇಡಿ, ದೇವರಲ್ಲಿ ಸಂಪೂರ್ಣವಾಗಿ ನಂಬಿ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಯಲ್ಲಿ ಸಂಪೂರ್ಣ ಜಯ ಕೇಂದ್ರೀಕರಿಸಿ. ಜೀವನದಲ್ಲಿ ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ದೇವರ ವಾಕ್ಯದಲ್ಲಿ ಎಷ್ಟು ಆಳವಾಗಿ ಊರ್ತಿರೋ ಅಷ್ಟು ಸ್ಪಷ್ಟತೆ ಸಿಗುತ್ತೆ, ಯಾವ ದಾರಿಲಿ ಹೋಗಬೇಕು ಅಂತ. ಆವಾಗ ನಾವು ಕೇಂದ್ರೀಕರಿಸೋದಕ್ಕೆ ಸಿದ್ಧ ಆಗುತ್ತೆ. ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಎಷ್ಟೇ ಕಷ್ಟ ಆದರೂ ಕೂಡ, ಎಷ್ಟೇ ಮೋಸಕರವಾದಂಥ ಪರಿಸ್ಥಿತಿ ಆದರೂ ಕೂಡ ಬಿಟ್ಕೊಡ್ಬೇಡಿ. ದೇವರಲ್ಲಿ ಖಂಡಿತ ಜಯ ಇದ್ದೇ ಇದೆ. ಪ್ರಾರ್ಥಿಸೋಣ, ದೇವರು ನಮಗೆ ಜಯ ಕೊಡಲಿ ಅನ್ನೋದಕ್ಕೋಸ್ಕರ ಪ್ರಾರ್ಥಿಸೋಣ. ತಂದೆಯ ದೇವರೇ, ಈ ವಚನಗಳಿಗೋಸ್ಕರ ಕೃತಜ್ಞತೆಗಳು ಸ್ವಾಮಿ. ಹೌದು ಸ್ವಾಮಿ, ಶಾಮ್ಗಾರ ಬರೀ ಒಂದೇ ಒಂದು ವಚನದಲ್ಲಿ ಬರ್ತಾರೆ, ಆದರೆ ಆ ವ್ಯಕ್ತಿ ಕೂಡ ಮಹಾವೀರ ಸ್ವಾಮಿ. ನಿಮ್ಮ ದೃಷ್ಟಿಯಲ್ಲಿ ಅಂತಹ ಮಹೋನ್ನತ ಕಾರ್ಯ ನೀವು ಮಾಡಿದ್ರಿ ಸ್ವಾಮಿ. ಅವರ ಮೂಲಕ 600 ಜನನ್ನ ಹತ ಮಾಡ್ದ. ಏನು ಉಪಯೋಗಿಸಿ? ಎತ್ತಿನ ಚುಚ್ಚುಗೋಲು ಮುಗಿಸೋದು. ಅಂತಹ ಸರಳವಾದಂಥ ವಸ್ತುವನ್ನು ಉಪಯೋಗಿಸಿ 600 ಜನನ್ನ ಕೊಂದದ ಅಂತಂದರೆ ಖಂಡಿತ ಇದು ನಿಮ್ಮಿಂದ ಮಾತ್ರ ಸಾಧ್ಯ ಸ್ವಾಮಿ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ನೀವು ಜಯ ಕೊಡೋದಕ್ಕೋಸ್ಕರ ಕಾಯ್ಕೊಂಡಿದ್ದೀರ. ನಾವೇ ಗಮನಿಸ್ತಾ ಇಲ್ಲ ಸ್ವಾಮಿ, ನಾವೇ ಮುಂದೆ ಬರ್ತಾ ಇಲ್ಲ ಸ್ವಾಮಿ. ನಮ್ಮನ್ನು ಕ್ಷಮಿಸಿ ಸ್ವಾಮಿ. ಈಗ ನಮ್ಮನ್ನು ನಾವೇ ನಿಮ್ಮ ಕೈಲಿ ಒಪ್ಪಿಸ್ತಾ ಇದ್ದೀರಿ ಸ್ವಾಮಿ. ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ನಿಮ್ಮ ಜಯ ನಮ್ಮ ಗುರಿಯಾಗಬೇಕು. ಅದಕ್ಕೋಸ್ಕರ ಬಿಟ್ಕೊಡ್ತೀರಾ ಹೋರಾಡೋದಕ್ಕೆ ನಾವು ಮುಂದೆ ಬರ್ತೀರಿ. ಖಂಡಿತವಾಗ್ಲೂ ಈ ಜಯ ನಮ್ಗೆ ಕೊಡ್ತೀರಾ. ಶಿಲುಬೆ ಮೇಲೆ ನೀವು ಜಯ ಪಡೆದು ನಮಗೆ ಪರಲೋಕ ಹೋಗುವಂಥ ಒಂದು ಆಶೆ ಕೊಟ್ರಿ ಸ್ವಾಮಿ. ಅದಕ್ಕೋಸ್ಕರ ಕೃತಜ್ಞತೆ ಹೇಳ್ತಾ ಈ ಪ್ರಾರ್ಥನೆನ ಯೇಸುವೆ ನಿಮ್ಮ ನಾಮದಲ್ಲಿ ಕೇಳಿ ಮುಗಿಸ್ತಾ ಇದ್ದೀನಿ. ಆಮೇನ್.
ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ ಬರಿದಾದ ಪಾತ್ರೆಯು ನಾ ನನ್ನನ್ನು ತೊರೆಯದೆ ತುಂಬಿ ತುಳುಕುವ ಪಾತ್ರೆಯಂತೆ ನನ್ನನ್ನು ಮಾಡು ನೀ ವೇದದಿ ಕಾಣುವ ಪಾತ್ರೆಯಂತೆ ಯೇಸುವ ಹೊಗಳುವೆ ನನ್ನನ್ನು ಅಂತಹ ಪಾತ್ರೆಯಂತೆ ಬಳಸಿಕೊಳ್ಳು ನೀ ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ ಬೆಲೆಯಿಲ್ಲದ ಪಾತ್ರೆಯು ನಾ ಪ್ರೀತಿಸುವವರಲ್ಲ ಬೆಲೆಯಿಲ್ಲ ನಿನ್ ಕೃಪೆಯಿಂದ ಶ್ರೇಷ್ಠವಾಗಿಸು ನೀ ಬೆಲೆಯಿಲ್ಲದ ಪಾತ್ರೆಯು ನಾ ಪ್ರೀತಿಸುವವರಲ್ಲ ಬೆಲೆಯಿಲ್ಲ ನಿನ್ ಕೃಪೆಯಿಂದ ಶ್ರೇಷ್ಠವಾಗಿಸು ನೀ ತಡೆಯೆಲ್ಲವಾಗಲಿಸಿ ನಿನ್ನಂತೆ ಮಾರ್ಪಡಿಸು ಜಜ್ಜಿಸಿ ನನ್ನನು ನಿನಗಾಗಿಯೇ ಸ್ವಾಸ್ಥ್ಯಗೊಳಿಸು ನೀ ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ ಆಮೇನ್ ಆಮೇನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಇವತ್ತು ಉತ್ತಮವಾದ ಒಳ್ಳೆಯ ವಾಕ್ಯಗಳನ್ನು ಕೇಳಿದ್ದೇವೆ. ಸಹೋದರ ಮೂಲಕ ಅದ್ಭುತವಾಗಿ ವಾಕ್ಯಗಳು ಕಳಿಸ್ಕೊಟ್ಟಿದ್ದಾರೆ. ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮವಾದ ಜೀವನವನ್ನು ನಾವು ಮಾಡೋಣ. ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಕೆಲವು ಪ್ರಕಟಣೆಗಳಿವೆ.
ದಯವಿಟ್ಟು ಗಮನಿಸಿ. ಬರುವಾರ ಶುಕ್ರವಾರ ಅಂದರೆ ಅದು ಶುಭ ಶುಕ್ರವಾರವಾಗಿದೆ. ನಾವು ಫ್ಯಾಮಿಲಿ ಗ್ರೂಪ್ ಆಗಿ ಭೇಟಿಯಾಗಲಿದ್ದೇವೆ ಮತ್ತು ಶುಭ ಶುಕ್ರವಾರವನ್ನು ಆಚರಿಸಲಿದ್ದೇವೆ. ಭಾನುವಾರ ಅಂದರೆ ಪುನರುತ್ಥಾನದ ಒಂದು ದಿನ. ಯೂಟ್ಯೂಬ್ ಲಿಂಕ್ನ ಮೂಲಕ ಸಂದೇಶವನ್ನು ನಾವು ಕೇಳಿಸಿಕೊಳ್ಳಬಹುದು. ನಿಮ್ಮ ತಿಂಗಳ ಕಾಣಿಕೆಯನ್ನು ನಮ್ಮ ಸಭೆಯ ಅಕೌಂಟಿಗೆ ಕಳುಹಿಸಬೇಕಾಗಿ ವಿನಂತಿ. ವಾರದ ಕಾಣಿಕೆಯನ್ನು ರಾಜು ಅವರ ನಂಬರಿಗೆ ಕಳುಹಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಪ್ರಾರ್ಥಿಸೋಣ. ಪರಲೋಕದ ತಂದೆಯಾದ ದೇವರೇ, ಸ್ತೋತ್ರವಾಗಲಿ ಸ್ವಾಮಿ. ಎಂಥ ಒಂದು ಅದ್ಭುತವಾದಂಥ ವಾಕ್ಯಗಳು ಸ್ವಾಮಿ, ಜೀವವುಳ್ಳ ವಾಕ್ಯಗಳು ದೇವರೇ. ಆ ವಾಕ್ಯಗಳು ಸ್ವಾಮಿ ಎಂಥ ಒಂದು ಬದಲಾವಣೆಗಳು ತಂದಿದೆ ಸ್ವಾಮಿ, ತರುವಂಥದ್ದಾಗಿದೆ. ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ, ಇವತ್ತು ಕೇಳಿದಂಥ ಬೋಧನೆಯಲ್ಲಿ ಸ್ವಾಮಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಸ್ವಾಮಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಂದೆ ನಾವು ನಿಮ್ಗೆ ಇಷ್ಟಾನುಸಾರವಾದ ಒಂದು ಜೀವನ ಮಾಡುವಂತೆ ಆಶೀರ್ವದಿಸುತ್ತೇನೆ. ಈ ಒಂದು ಆರಾಧನೆಯಲ್ಲಿ ಸ್ವಾಮಿ ಯಾರೆಲ್ಲ ಪಾಲ್ಗೊಂಡಿದ್ದಾರೋ ಅವರ ಜೀವನಗಳನ್ನು ನೀವು ಆಶೀರ್ವದಿಸಬೇಕೆಂದು ನಾವು ಬೇಡ್ಕೊಳ್ತೇವೆ ಸ್ವಾಮಿ. ಸ್ವಾಮಿ ಆದಷ್ಟು ಬೇಗ ದೇವರೇ ನಿಮ್ಮ ಕಾರ್ಯಗಳು ಸಾಧಿಸಲಿ ಸ್ವಾಮಿ, ಹಾಗೂ ಸಭೆಯು ತೆರೆಯಲ್ಪಡಲಿ ಸ್ವಾಮಿ. ದೇವರೇ, ಎಲ್ಲ ಸಹೋದರರು ದೇವ ಮಕ್ಕಳು ಸ್ವಾಮಿ ಒಂದು ಆತ್ಮಿಕವಾದ ಉತ್ತಮವಾದ ಜೀವನ ಮಾಡುವುದಕ್ಕೆ ನೀವು ಬಲವಾಗಿ ಜೊತೆಯಾಗಿದ್ದುಕೊಂಡು ನಡೆಸಿ ಅಂತ ನಾವು ಪ್ರಾರ್ಥಿಸ್ಕೊಳ್ತೇವೆ ಸ್ವಾಮಿ. ಯಾರೆಲ್ಲ ಸಂಕಷ್ಟಗಳಲ್ಲಿ ನೋವುಗಳಲ್ಲಿದ್ದಾರೋ, ಅನಾರೋಗ್ಯಗಳಲ್ಲಿದ್ದಾರೋ ಅವರೆಲ್ಲರನ್ನು ಮುಟ್ಟಿ ಆಶ್ರಯಿಸಬೇಕೆಂದು ನಾನು ಬೇಡ್ಕೊಳ್ತೇನೆ ಸ್ವಾಮಿ. ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಒಂದು ಪ್ರಾರ್ಥನೆ ಜ್ಞಾಪನೆಯನ್ನು ನಿಮ್ಮ ಒಬ್ಬನೇ ಕುಮಾರನಾದ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೆನ್.